ನಮಸ್ಕಾರ ನ್ಯೂಸ್ ಅಟ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರ್ನಹಳ್ಳಿ. ಬಾಗಲಕೋಟೆಯ ಮಹಾಲಿಂಗಪುರ ಪುರಸಭೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರಿಟ್ಟಿದ್ದಾರೆ ಪುರಸಭೆ ಸದಸ್ಯೆ ಚಾಂದಿನಿ ನಾಯ್ಕ್. ಶಾಸಕ ಸಿದ್ದು ಸವದಿ ರೌಡಿಸಂ ಮಾಡಿ ಎಳೆದಾಡಿದ್ದಾರೆ ಅಂತ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಇನ್ನೇನ್ ಮಾಡ್ತಾರೆ ಹೇಳಿ? ಆ ರೀತಿಯಾಗಿ ಅಸಭ್ಯವಾಗಿ ವರ್ತಿಸಿದ್ರೆ ಯಾವ ಮಹಿಳೆ ತಾನೇ ತಡ್ಕೊಳ್ಳೋದಕ್ಕಾಗುತ್ತೆ? ಯಾಕಂದ್ರೆ ಇಡೀ ರಾಜ್ಯದಾದ್ಯಂತ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾ ಇದೆ. ಅದು ಒಬ್ಬ ಶಾಸಕ ನಡ್ಕೊಂಡಿದ್ದಂಥ ರೀತಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಶಾಸಕ ಸಿದ್ದು ಸವದಿ ಮಾಡಿದ್ದು ಸರಿನಾ? ಯಾರು ಕೂಡ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಈ ಶಾಸಕ ಮಾಡಿದ್ದಂಥದ್ದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣು ಮಕ್ಕಳು ರಾಜಕಾರಣ ಮಾಡಬೇಕಾ ಬೇಡವಾ? ಇವರಾದ್ರೆ ಅಧಿಕಾರಕ್ಕೋಸ್ಕರ ಎಲ್ಲಾ ಕಡೆಗೂ ಜಂಪ್ ಆಗ್ತಾರೆ, ಎಲ್ಲಾ ಕಡೆಗೂ ಓಡಾಡ್ತಾರೆ, ಎಲ್ಲ ನಿಗಮ ಮಂಡಳಿನೂ ಬೇಕು, ಮಂತ್ರಿ ಸ್ಥಾನನೂ ಬೇಕು, ಎಲ್ಲರ ಮನೆಗೂ ಅಡ್ಡನಗ್ತಾರೆ. ಆದ್ರೆ ಇವರು ಬೇರೆಯವರು ಇವರಿಂದ ಅಧಿಕಾರ ಕಿತ್ಕೊಳ್ಳಂಗಿಲ್ಲ. ದೌರ್ಜನ್ಯಕ್ಕೊಳಗಾದಂತ ಚಾಂದಿನಿ ನಾಯ್ಕ್ ಕಣ್ಣೀರನ್ನ ಹಾಕಿದ್ದಾರೆ. MLA ನೋಡಿದಾರೆ, ರೌಡಿಸಂ ಮಾಡಿದ್ರು, ನಮಗೆ ಎಳೆದಾಡಿದರು. ಜನಪ್ರತಿ ಶಾಸಕರಾಗಿ ಇದು ಮಾಡಿದ್ದು ಸರಿಯೇ? ಇದು ಮುಂದಿನ ದಿನಮಾನಗಳಿಗೆ ಹೆಣ್ಣು ಮಕ್ಕಳು ಹೇಗೆ ರಾಜಕಾರಣ ಮಾಡಬೇಕು ಅಲ್ಲವೋ? ನರೇಂದ್ರ ಮೋದಿ ಅವರು ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್. ಇದು ನಡೆದಿದ್ದು ಸರಿಯೇ? ಇದು ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ಮಾಜಿ ಸಚಿವೆ ಆಗಿರುವಂತ ಉಮಾಶ್ರೀ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತೇರದಾಳ ಕ್ಷೇತ್ರದ ಶಾಸಕಿ ಆಗಿದ್ದಂಥವ್ರು ನೀವು ಕೂಡ. ಈಗ ಶಾಸಕರಾಗಿರುವಂತದ್ದು ಸಿದ್ದು ಸವದಿ ಅವರು ನಡ್ಕೊಂಡಿರುವಂತ ರೀತಿ ಆ ಇಡೀ ಕ್ಷೇತ್ರದ ಜನತೆಗೆ ಅವಮಾನ ಮಾಡಿದಂತಿದೆ. ಇದು ಸಂಪೂರ್ಣವಾಗಿ ನಮ್ಮ ಒಂದು ಕ್ಷೇತ್ರದ ಮತದಾರರು ಏನು ಅವರಿಗೆ ಮತಗಳನ್ನ ಹಾಕಿ ಗೆಲ್ತಿದ್ದಾರೆ, ಅವರೆಲ್ಲರೂ ಕೂಡ ಇವರು ಉತ್ತಮ ರೀತಿಯಲ್ಲಿ ಆಡಳಿತವನ್ನ ಮಾಡ್ತಾರೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆಯಲ್ಲ ಪ್ರಜಾಪ್ರಭುತ್ವದಲ್ಲಿ, ಆ ನಂಬಿಕೆಯನ್ನೇ ಮೋಸ ಮಾಡದಂತ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಏನಾಗಿದ್ದು ಅಂತ ಏನ್ ಮಾಹಿತಿ ಸಿಕ್ತು ಮೇಡಮ್? ಏನಾಗಿದ್ದಲ್ಲಿ, ಯಾವ ಕಾರಣಕ್ಕೋಸ್ಕರ ಹಿಂಗೆಲ್ಲ ಆಯ್ತು? ನನಗೆ ಬಂದ ಮಾಹಿತಿಯನ್ನ ನಿಮಗೆ ಹಂಚ್ಕೋಬೇಕು ಅಂತ ಹೇಳಿದ್ರೆ, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ, ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವರ ಪಕ್ಷದ ಸದಸ್ಯರು 3 ಜನ ಅವರ ಆಂತರಿಕ ವಿಚಾರ, ಪಕ್ಷದ ಆಂತರಿಕ ವಿಚಾರ, ನಾವು ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ಅವರು ಹೇಳೋ ಪ್ರಕಾರವಾಗಿ ಅವ್ರಿಗೆ ಅವಕಾಶವನ್ನ ಅವರು ಕಲ್ಪಿಸಿಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನಿಗಳಾಗಿ ಅವರು ಅವರ ವಿರುದ್ಧವಾಗಿ ಸೆಟೆದು ಬಂದಿದ್ದಾರೆ ಅನ್ನುವಂಥದ್ದು. ಆಗ ಆ ಒಂದು ಅವಕಾಶವನ್ನ ನಮ್ಮ ಕಾಂಗ್ರೆಸ್ನವ್ರ ಜೊತೆ ಬಳಸಿಕೊಂಡು ನಾವು ನಿಮ್ಮೊಟ್ಟಿಗೆ ಬರ್ತೇವೆ, ಇರ್ತೇವೆ, ಇವರು ನಮಗೆ ಅನಾನುಕೂಲವನ್ನ ಮಾಡಿದ್ದಾರೆ, ಸೊ ನಮಗೆ ಆಡಳಿತವನ್ನ ಮಾಡುವಂತಹ ನಿಟ್ಟಿನಲ್ಲಿ ನಮಗೂ ಕೂಡ ಅಭಿಲಾಷೆ ಇದೆ, ನಮ್ಗೆ ಸಹಕಾರ ಕೊಡಿ ಅನ್ನುವಂಥದ್ದು ಕೇಳಿದಾಗ ಇವರು ಸದಸ್ಯರುಗಳು ನಮ್ಮಲ್ಲಿ ಆಯ್ತು ಅಂತ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರು ಯಾವ ತೀರ್ಮಾನವನ್ನು ಇನ್ನು ಸಮಯಗಳಿತ್ತು, ಒಳಗಡೆ ಹೋದ್ಮೇಲೆ ಯಾರಿಗೆ ಓಟ್ಗಳನ್ನ ಹಾಕ್ತಾರೆ, ಯಾಕಂದ್ರೆ ಕೊನೆಯ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಇಂಥ ಚುನಾವಣೆಗಳಲ್ಲಿ. ಹೌದು, ಆಯ್ತಾ? ಕೊನೆ ಗಳಿಗೆಯಲ್ಲಿ ಅವ್ರು ನಮ್ಮನ್ ಬಿಟ್ಟು ಅವ್ರಿಗೆ ಓಟ್ ಹಾಕಿದ್ರು ಕೂಡ ಸಾಧ್ಯತೆಗಳಿರ್ತಿತ್ತು, ಅದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. ಸೊ ಅಂತ ಸಂದರ್ಭದಲ್ಲಿ ಸಮಾಧಾನಯುತವಾಗಿ, ಕಾನೂನಾತ್ಮಕವಾಗಿ ಅಥವಾ ಅವರ ಪಕ್ಷದ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡುವಂತದ್ದಾಗ್ಲಿ ಆಗತ್ತೆ. ಏಕಾಏಕಿಯಾಗಿ ಹೆಣ್ಮಕ್ಳು ಓಟಿಗೆ ಬಂದಾಗ ಅವರ ಮೇಲೆ ಗುಂಡಾಗಿರಿಯನ್ನ ಮಾಡಿ, ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ, ಲಿಟ್ರಲಿ ದೈಹಿಕವಾಗಿ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿ, ಸ್ವತಃ ಇವರು ಶಾಸಕರು ಅದರಲ್ಲಿ ಭಾಗಿಯಾಗೋದಿದೆಯಲ್ಲ, ಇದು ಒಂದು ತಲೆ ತೆಗೆಸುವಂತ ವಿಚಾರ. ಪ್ರತಿನಿಧಿಗಳು ಅಂತ ಹೇಳಿದ್ರೆ ಎಲ್ಲರೂ ಪ್ರತಿನಿಧಿಗಳೇ. ಒಂದು ಸಣ್ಣ ಗ್ರಾಮ ಪಂಚಾಯತಿ ಸದಸ್ಯನು ಜನರಿಂದ ನೇರವಾಗಿ ಆಯ್ಕೆ ಆಗಿ ಬಂದಿರ್ತಾನೆ, ಅವನಿಗೆ ಅವನದೇ ಆದಂತ ಘನತೆ, ಗೌರವ, ರಕ್ಷಣೆ ಸಂವಿಧಾನಿಕವಾಗಿ ಇದ್ದೇ ಇರುತ್ತೆ. ಸೊ ಈ ಹೆಣ್ಮಕ್ಳು ಸಹ ನಮ್ಗೆ ಈ ತರ ಆಗಿದೆ, ನಮ್ಗೆ ಆತಂಕ ಇದೆ, ನಾವು ಬಂದಿದ್ದೇವೆ, ನಮ್ ಸ್ವಇಚ್ಛೆಯಿಂದ ಬಂದಿದ್ದೇವೆ, ಮುಂದೆ ನಾವು ಮತಗಳನ್ನ ಹಾಕ್ಬೇಕಾದ್ರೆ
ನಮಗ್ ರಕ್ಷಣೆಯನ್ನ ಕೊಡಿ ಅಂತ ಪೊಲೀಸ್ನವ್ರಿಗೂ ಕೂಡ ಅವ್ರು ಕೇಳ್ಕೊಂಡಿದ್ದಾರೆ. ನಾವು ಸಹ ಹೇಳಿದ್ದೇವೆ, ನೋಡಿ ನಾಳೆ ಯಾರು ವೋಟ್ ಹಾಕ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಅವ್ರು ಕೇಳ್ಕೊತಾ ಇದಾರೆ, ನಮ್ಗೆ ರಕ್ಷಣೆ ಬೇಕು ಅಂತ ಹೇಳಿ, ನೀವು ಪ್ರೊಟೆಕ್ಷನ್ ಸೆಕ್ಯೂರಿಟಿ ನೋಡಿಪ್ಪ ಅಂತ ಹೇಳಿ ಅವ್ರಿಗೆ CPIಗೆ, PSIಗೆ, DYSPಗೆ ಮತ್ತು ಎಲ್ಲ SP ಗೆ ನಾನ್ ಸ್ವತಃ ಮಾತಾಡಿ ಕೂಡ ರಿಕ್ವೆಸ್ಟ್ ಮಾಡಿದೆ. ಸೊ ವ್ಯವಸ್ಥಿತವಾಗಿ ಮಾಡಿದ್ರೆ ಏನೂ ಆಗ್ತಿಲ್ಲ. ಒಳಗ್ ಹೋಗಿ ಅವ್ರಿಗೆ ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್. ಅದು ಆ ಹಾಲಲ್ಲಿ ನಡೆಯುವಂತದ್ದು ಚುನಾವಣೆ, ಆ ಹಾಲಿನ ಹೊರಗಡೆ ನಡೆಯುವಂತದ್ದು ಇದೆಯಲ್ಲ ಅದು ಗೂಂಡಾಗಿರಿ ಆಯ್ತು. ಹೌದು, ಅಲ್ಲ ಹೊರಗಡೆ ಬಾಗ್ಲಲ್ಲಿ ನಿಂತ್ಕೊಂಡು ರೌಡಿಸಂ ತೋರಿಸಿರೋದು ಇದು. ಯಾವ ನೈತಿಕತೆ ಇದೆಯಪ್ಪ ಇವ್ರಿಗೆಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ? ನೋಡಿ ಅವ್ರು ಹೇಳುವಂತಹ ಸಂಸ್ಕೃತಿ ಅವರಲ್ಲಿ ಇದೆಯಾ? ಅವರು ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ವಿಪರೀತವಾದಂತ ಗೌರವ, ತಾಯಿ, ದೇವಿ, ಶಕ್ತಿ, ಮಹಾಮಾತೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ನೋಡಿದ್ರೆ 10 ಜನ 15 ಜನ ಅವಳನ್ನ ಎಳೆದಾಡಿ ಲಿಟ್ರಲಿ ಅವಳಿಗೆ ಪ್ರಾಣನೇ ಹೋಗ್ತಿತ್ತೇನೋ, ಅವಳು ಮೆಟ್ಲಲ್ಲಿ ಬಿದ್ದಿದ್ದು ನೋಡಿದ್ರೆ, ಆ ಶಾಸಕರು ನೋಡಿದ್ರೆ, ಆ ಗಂಡಸರು ಅವ್ರನ್ನ ತಳ್ಳಿರೋದ್ ನೋಡಿದ್ರೆ, ಅವಳು ತಲೆ ಕೆಳಗಾಗಿ ದೇಹ ಮೇಲಾಗಿ ತಲೆ ಹಂಗ್ ಹೋಗ್ತಾ ಇದೆ. ಅವಳು ನನಗೆ ಬೇರೆ ಅಲ್ಲ ಮೇಡಮ್, ಉಮಾಶ್ರೀ ಮೇಡಮ್, ಅಲ್ಲಿ ಅಷ್ಟು ಕಾರ್ಯಕರ್ತರು ಬಂದು ಎಳ್ಕೊಂಡು ಹೋಗ್ಬೇಕಾದ್ರೆ ಬಿಡ್ರಪ್ಪ ಅವ್ರನ್ನ ಹೋಗ್ಲಿ, ನಾವೇ ಕೇಳ್ಕೊಳ್ಳೋಣ, ನಮ್ಮ ಪಕ್ಷದ ಸದಸ್ಯ ಯಾಕೆ, ಅವಳು ನಾವೇ ಇಲ್ಲಿ ಕನ್ವಿನ್ಸ್ ಮಾಡೋಣ ಅನ್ನುವಂತ ಮನಸ್ಥಿತಿ ಇರ್ಬೇಕಾದಂತ ರಾಜಕಾರಣಿ ಹೋಗ್ಬಿಟ್ಟು ಆ ಕಾರ್ಯಕರ್ತರ ಜೊತೆಲಿ ಸೇರ್ಕೊಂಡು ಇವರು ತಳ್ತಾರೆ. ಇದು ಯಾರಾದ್ರೂ ಒಪ್ಪುವಂತ ವಿಚಾರವಾ? ಈ ನಡವಳಿಕೆಯನ್ನ ಯಾರು ಬೇಕಾದ್ರೂ ಒಪ್ಪುವಂತ ವಿಚಾರವಾ? ಇದು ಬರೀ ಖಂಡನೆ ಅಲ್ಲ, ಇದು ಅತ್ಯಂತ ಅಸಹ್ಯ, ಸಾಮಾಜಿಕವಾಗಿ ಅತ್ಯಂತ ಅಸಹ್ಯ. ಯಾವುದೇ ಗಂಡು ಮಗಳು ಒಂದು ಅಣ್ಣ ತಂಗಿಯ ಕೈಯನ್ನು ಹಿಡಿಬೇಕಾದ್ರೆ, ತಂಗಿ ಅಣ್ಣನ ಕೈ ಹಿಡಿಬೇಕಾದ್ರೆ ಎಷ್ಟೋ ಸಲ ಯೋಚನೆ ಮಾಡುವಂತಹ ಸಾಮಾಜಿಕ ಸ್ಥಿತಿಯಲ್ಲಿ ಬಂದಂತವ್ರು ನಾವೆಲ್ಲಾನು ಕೂಡ. ಇವತ್ತಿಗೂ ಅಂತದ್ದು ಎಷ್ಟೋ ಜನ ಇದಾರೆ ಕೂಡ. ಗಂಡ ಹೆಂಡತಿ, ನಿಮ್ಮಂತವ್ರ ಮುಂದೆ ಗಂಡ ಹೆಂಡತಿ ಒಂದು ಕೈ ಹಿಡ್ಕೊಂಡು ಸ್ವಲ್ಪ ದೂರ ನಿಂತ್ಕೊಂಡ್ರಿ ಎಲ್ಲಾರು ನೋಡ್ತಾರೆ ಅನ್ನುವಂತ ಕಾಲನು ಇನ್ನೂ ಇದೆ. ಹಂಗಿರುವಾಗ 15 ಜನ ಗಂಡಸರು ಒಂದ್ ಹೆಣ್ಣಿನ ಮೇಲೆ ಮುಕ್ರಿ ಬೀಳ್ತಾರೆ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಇದೆಯಲ್ರಿ ಇವ್ರಿಗೆಲ್ಲ? ಅವ್ರ ಮನೆ ಹೆಣ್ಮಕ್ಳು ಹಿಂಗೆ ಯಾರಾದ್ರೂ ಬಂದು ಹಿಡಿದು ಎಳೆದಾಡಿದ್ರೆ ಬಿಡ್ತಾರ ಇವರು? ನಾವು ಅದನ್ನೇ ಕೇಳೋಣ ಅಂತಾನೆ ಸಂಪರ್ಕ ಮಾಡ್ತಾ ಇದೀವಿ. ಅದೇ ಜಾಗದಲ್ಲಿ ಅವ್ರ ತಾಯಿನೋ ತಂಗಿನೋ ಹೆಂಡತಿನೋ ಯಾರಾದ್ರೂ ಇದ್ದಿದ್ರೆ ಹಿಂಗೆ ಬಿಟ್ಟಿರೋರ ಅಂತ, ಹಿಂಗೆ ಸುಮ್ಮನೆ ಎಳ್ದಾಡ್ತಿದ್ರ ಇವರು ಅಂತ. ಇವರು ಬಾಯಿ ಸತ್ತವ್ರ ಮೇಲೆ ಇವರೆಲ್ಲ ದೌರ್ಜನ್ಯ ಮಾಡೋದು. 2 SC ಹೆಣ್ಮಗಳು, ಒಂದು BJP SC ಹೆಣ್ಮಗಳು, ಮತ್ತೊಬ್ಳು ಕಾಂಗ್ರೆಸ್ ಸುಜಾತಾ ಮಾಂಗ್ ಅಂತ ಹೇಳಿ, ಇನ್ನೊಬ್ರು 2A ಕ್ಯಾಟಗರಿ ಗೆದ್ದಿರೋರು, ಮತ್ತೊಬ್ರು BJP ಜನರಲ್. ಯಾರೇ ಇರ್ಲಿ ಸರ್, ಯಾವ ಪಕ್ಷ ಇರ್ಲಿ, ಹೊರಗಡೆ ಕಾಂಗ್ರೆಸ್ ಮಹಿಳೆ ಮತ್ತು BJP ಮಹಿಳೆ ಎಲ್ಲಾರನ್ನೂ ಸೇರಿನೇ ಅವ್ರು ದೌರ್ಜನ್ಯ ಮಾಡಿದ್ದಾರೆ. ಹೌದು, ಒಟ್ಟಾಯ್ತಾ? ಅದನ್ನ ಇದಕ್ಕೆ ನಾವು ಜನ ಆಗ್ಲಿ ನಾವಾಗ್ಲಿ ಒಪ್ಪುವಂಥದ್ದು ಅಲ್ಲವೇ ಅಲ್ಲ. ತೀವ್ರವಾದ ಖಂಡನೆ ಅಂತೂ ನಮ್ಮ ಕಡೆಯಿಂದ ಇದೆ. ಇದನ್ನ ಇಷ್ಟಕ್ಕೆ ನಾವು ಪಕ್ಷದ ವತಿಯಿಂದಾಗ್ಲಿ, ಅದು ಮಹಿಳೆ ಅವ್ರು ಯಾರು ನೊಂದಿದ್ದಾರೆ ಆ ಮಹಿಳೆಯರಿಂದಾಗ್ಲಿ ಇಷ್ಟಕ್ಕೆ ಇದನ್ನ ಕೊನೆಗಾಣಿಸೋದು ನಾವು ಬಿಡೋದು ಸೂಕ್ತ ಅಲ್ಲ ಅಂತ ನಾವು. ಅಲ್ಲ, ಅಧಿಕಾರಕ್ಕೋಸ್ಕರ ಈ ಲೆವೆಲ್ಗೂ ಜನಪ್ರತಿನಿಧಿಗಳು ಇಳಿತಾರಲ್ಲಪ್ಪ, ಚೀತು ಅನ್ನುವಂತ ಮನಸ್ಥಿತಿ ಬಂದ್ಬಿಡುತ್ತೆ ಮೇಡಮ್. ಸರ್, ಒಂದ್ ಆಡಳಿತ ಮಾಡ್ಬೇಕಾದ್ರೆ ಸರ್ ಅವ್ರಿಗೆ ಯಾರು ವೋಟ್ ಹಾಕ್ತಾರೆ ಅನ್ನೋದಕ್ಕೂ ಒಳಗಡೆ ಹೋದ್ಮೇಲೆ ಅವರು ಪ್ರತಿರೋಧವಾಗಿ ಬೇರೆ ಕಡೆ ವೋಟ್ ಹಾಕಿದ್ರೆ ಅದಕ್ಕೂ ಒಂದ್ ಕಾನೂನು ಇದೆ ಅಲ್ಲ? ಅವ್ರ ಅದನ್ನ ಅವರ ಮೆಂಬರ್ಶಿಪ್ ನ ಡಿಸ್ಕ್ವಾಲಿಫೈ ಮಾಡೋಕ್ಕೂ ಕಾನೂನು ಇದೆ ಅಲ್ಲ? ಆ ಕಾನೂನು ಅವ್ರು ಬಳಸ್ಬೋದಾಗಿತ್ತಲ್ಲ? ಅಥವಾ ವೋಟಿಂಗ್ ಮುಂಚೆ ಅವ್ರನ್ನೊಂದು ರೂಮ್ ಅಲ್ಲಿ ಬನ್ನಿ ಅಂತ ಕರೆಯೋದು, ಅಥವಾ ವೋಟಿಂಗ್ ಮುಂಚೆನೆ ಇವ್ರನ್ನ ಕನ್ವಿನ್ಸ್ ಮಾಡುವಂತದ್ದು. ವಿಪ್ ಅಂತೆಲ್ಲ ಏನಕ್ಕೆ ಮಾಡ್ಕೊಂಡಿದಾರ ಮೇಡಮ್? ವಿಪ್ ಅಂತೆಲ್ಲ ಇದೆ ಅಲ್ವಾ? ಇದೆಯಲ್ಲ, ಅದನ್ನೆಲ್ಲ ಯೂಸ್ ಮಾಡ್ಬೋದಲ್ಲ, ಕಾನೂನು ಅಸ್ತ್ರಗಳನ್ನ ಯೂಸ್ ಮಾಡ್ಬೋದು. ಕೈ ಎತ್ತಲ್ಲ ಸರ್, ಒಳಗಡೆ ಹೋಗಿ ಕೈ ಎತ್ತಿದಾಗ ಅಲ್ಲಿ ಅಧಿಕಾರಿಗಳ ಮುಂದೆ ರೆಕಾರ್ಡ್ ಆಗತ್ತೆ, ವಿಡಿಯೋ ರೆಕಾರ್ಡ್ ಆಗತ್ತೆ, ಮತ್ತೆ ಲೆಡ್ಜರ್ ಅಲ್ಲಿ ನಮೂದೆ ಆಗತ್ತೆ, ಸೈನ್ ಮಾಡ್ತಾರೆ. ಎಲ್ಲವೂ ದಾಖಲೆನೇ ಅಲ್ವಾ ಸರ್? ಅದು ಸಾಕ್ಷಿನೇ ಅಲ್ವಾ? ನೀವು ಅವಾಗ ಅದನ್ನ ಮಾಡೋದ್ ಬಿಟ್ಬಿಟ್ಟು ಇಂಥದ್ದು ಯಾಕೆ ಮಾಡಿದ್ರಿ? ಹೇಯ ಕೃತ್ಯ ಅಲ್ವಾ ಇದು? ಅಸಹ್ಯ ಅಲ್ವಾ ನಿಮ್ಗೆ? ಆಮೇಲೆ ಕಾನೂನು ಗೊತ್ತಿಲ್ವಾ ನಿಮ್ಗೆ? ಒಬ್ಬ 4 ಸಲ ಗೆದ್ದಿರ್ತಕ್ಕಂತಹ ಒಬ್ಬ ಶಾಸಕ, ಒಬ್ಬ ಮಾಜಿ ಚೀಫ್ ವಿಪ್ ಮತ್ತು ನಿಗಮದ ಅಧ್ಯಕ್ಷ, ನಿಗಮ ಅಧ್ಯಕ್ಷರು. ಮೇಡಮ್, ನೀವು ಪ್ರತಿಭಟನೆ ಏನಾದ್ರು ಹಮ್ಮಿಕೊಳ್ತಾ ಇದ್ದೀರಾ?
ನಾವೆಲ್ಲವನ್ನು ಚಿಂತನೆ ಮಾಡ್ತಾ ಇದೀವಿ ಸರ್. ಆದಷ್ಟು ಶೀಘ್ರವಾಗಿ ಇದನ್ನ ಎಲ್ಲಾ ರೀತಿಯಲ್ಲೂ, ಕಾನೂನು ರೀತಿಯಿಂದಲೂ, ಪ್ರತಿಭಟನಾ ರೂಪದಲ್ಲೂ, ಮತ್ತು ದೌರ್ಜನ್ಯದ ರೂಪದಲ್ಲೂ, ಮತ್ತೆ ಎಲ್ಲಾ ರೀತಿಯಿಂದಲೂ ಕಾನೂನು ಸಲಹೆ ಪಡ್ಕೊಂಡು ನಾವು ಮುಂದಡೆ ಇರ್ತೀವಿ. ಯಾಕೆಂದ್ರೆ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಒಂದು ತಕ್ಕ ಪಾಠ ಆಗ್ಬೇಕು ರಾಜಕಾರಣಿಗೆ. ನೆಕ್ಸ್ಟ್ ಯಾರಾದ್ರೂ ಈ ರೀತಿಯಾಗಿ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇದ್ರು ಎದುರ್ಕೊಳ್ಬೇಕು. ಅವರು ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದು ಈ ಜನಪ್ರತಿನಿಧಿಗಳು. ಖಂಡಿತ ಅದನ್ನ ಮಾಡ್ಲೇಬೇಕು. ನಾವು ನಮ್ಮ ಪಕ್ಷದವರು, ನಮ್ಮ ನಾಯಕರುಗಳು, ನಮ್ಮ ಕ್ಷೇತ್ರದ ನಾಯಕರುಗಳು ಮತ್ತು ನಮ್ಮ ಜಿಲ್ಲಾ ನಾಯಕರಿಗೂ ನಾವು ಗಮನಕ್ಕೆ ಕೊಟ್ಟಿದ್ದೇವೆ. ನಮ್ಮ ವಿರೋಧ ಪಕ್ಷ ನಾಯಕರಿಗೂ ಗಮನಕ್ಕೆ ಕೊಟ್ಟಿದ್ದೇವೆ, ಜಿಲ್ಲಾ ನಾಯಕರಿಗೂ ಕೊಟ್ಟಿದ್ದೇವೆ. ನಮ್ಮ ಪಕ್ಷದಲ್ಲಿ ಇರ್ತಕ್ಕಂತಹ ಒಂದು ಕಾನೂನಾತ್ಮಕ ವರಿಷ್ಠರಿದ್ದಾರೆ, ಅವ್ರ ಹಿರಿಯರಿದ್ದಾರೆ, ಅವ್ರ ಗಮನಕ್ಕೂ ಕೊಟ್ಟಿದ್ದೇವೆ. ಎಲ್ಲವ ನಮಗೆ ಕಂಡಂತ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾರಲ್ಲ ಮೇಡಮ್, ಶಿಸ್ತಿನ ಪಕ್ಷ ಅಂತ ಬಿಜೆಪಿಯವರೇ ತಮ್ಮ ಬೆನ್ನನ್ನ ತಾವು ತೊಡ್ಕೊಳ್ತಾರಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಶಿಸ್ತಿನ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕು ಸರ್. ಉಮಾಶ್ರೀ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪುರಸಭೆ ಸದಸ್ಯೆ ಚಾಂದಿನಿ ನಾಯಕ್ ಅಷ್ಟೇ ಅಲ್ಲ, ಈ ಒಬ್ಬರು ಮಹಿಳೆ ಮಾತ್ರ ಅಲ್ಲ, ತಮ್ಮ ಪಕ್ಷದ ಸದಸ್ಯೆಯನ್ನೇ ಹೊತ್ತೊಯ್ದಿದ್ದಾರೆ ಬಿಜೆಪಿಗರು. ಹೆಗಲ ಮೇಲೆ ಹೊತ್ತೊಯ್ದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಹೆಗಲ ಮೇಲೆ ಅವರ ವಿಜಯದ ಸವಾರಿ ಮಾಡಿರುವಂತದ್ದಲ್ಲ ಇದು. ಅವರನ್ನ ಎಲ್ಲಿ ಬೇರೆಯವ್ರಿಗೆ ಓಟ್ ಹಾಕ್ಬಿಡ್ತಾರೆ ಅಂತ ಎಳ್ಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ನಿಂದ ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ರು ಗೋದಾವರಿ ಅವರು, ಅವ್ರನ್ನ ಈ ರೀತಿಯಾಗಿ ಎತ್ಕೊಂಡು ಹೋಗಿದ್ದಾರೆ. ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ನೋಡಿ ಎಂತ ಪರಿಸ್ಥಿತಿಗೆ ಬಂದು ಇಳಿತಾ ಇದ್ದಾರೆ ಜನಪ್ರತಿನಿಧಿಗಳು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಇವೆಲ್ಲವೂ ಕೂಡ ಚೀತು ಅನ್ನುವಂತ ಲೆವೆಲ್ಗೆ ಇಳಿತಾ ಇದ್ದಾರೆ ಕೆಲವು ಶಾಸಕರು. ಅದಕ್ಕೆ ಈಗ ಸಿದ್ದು ಸವದಿ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು. ಸಿದ್ದು ಸವದಿ 4 ಬಾರಿ ಗೆದ್ದಿದ್ದಾರಂತೆ ಅವರು ಶಾಸಕರು. ಸಿದ್ದು ಸವದಿ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ರು ಸಿದ್ದು ಸವದಿ. ಆ ಶಾಸಕರ ವರ್ತನೆಗೆ ಎಲ್ಲರೂ ಕೂಡ ಸ್ಪೆಷಲಿ ತೇರದಾಳ ಕ್ಷೇತ್ರದ ಮತದಾರರು ತಲೆ ತಗ್ಗಿಸುವಂತಾಗಿದೆ. ಇಂಥ ಶಾಸಕನನ್ನ ನಾವು ಆಯ್ಕೆ ಮಾಡಿದ್ದು ಅಂತ ಅಮ್ಮ ತಾಯಿ ಅಂತ ಕಾಲಿಗೆ ಬಿದ್ದು ಓಟ್ ಕೇಳ್ತಾರೆ. ಅದೇ ಮಹಿಳೆಗೆ ಮಾಡಿರುವಂತ ಗೌರವ ನೋಡಿ ಯಾವ ರೀತಿಯಾಗಿದೆ. ಇವ್ರು ಕೊಟ್ಟಿರುವಂತ ಗೌರವ, ಒಂದು ಅಧಿಕಾರವನ್ನ ಹಿಡಿಲಿಕ್ಕೋಸ್ಕರ ಅಲ್ಲಿ ಬಂದಂತ ಮಹಿಳೆಯರನ್ನ ಅವರದೇ ಪಕ್ಷದ ಮಹಿಳೆ ಅಂದ್ರೆ ಸದಸ್ಯ ಎನ್ನುವ ಕಾರಣಕ್ಕೆ ಎಳ್ಕೊಂಡು ಹೋಗಿದ್ದಾರೆ. ನೋಡಿ ನಿಮ್ಗೆ ತೋರಿಸ್ತಾ ಇದೀವಿ ಮತ್ತೊಂದು ದೃಶ್ಯಾವಳಿ. ಆಗ್ಲೇ ಒಂದು ದೃಶ್ಯಾವಳಿ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ತಳ್ಳಾಡಿದ್ರು ಶಾಸಕರು, ಇನ್ಕ್ಲೂಡಿಂಗ್ ಶಾಸಕ ಸೇರ್ಕೊಂಡು ಅಂತ. ಈಗ ನೋಡ್ತಾ ಇದ್ದೀರಲ್ಲ ಆ ದೃಶ್ಯಾವಳಿಯಲ್ಲಿ ಅವರು ಒಬ್ರು ಸದಸ್ಯೆ, ಒಬ್ರು ಜನಪ್ರತಿನಿಧಿ, ಪುರಸಭೆಯ ಜನಪ್ರತಿನಿಧಿ ಅವರನ್ನು ಎತ್ಕೊಂಡು ಹೋಗಿದ್ದಾರೆ. ಸುಮಾರು ಒಂದು 5 ರಿಂದ 6 ಜನ ಕಾರ್ಯಕರ್ತರು. ನಾಚಿಕೆ ಆಗ್ಬೇಕು. ಅವ್ರು ಅಲ್ಲಿದ್ದಂತ ಗಂಡಸ್ರ ಅವರು ಅಲ್ಲಿರುವಂತ ಮಹಿಳೆಯನ್ನ ಆ ರೀತಿಯಾಗಿ ಎಳ್ಕೊಂಡು ಹೋಗ್ತಾ ಇದ್ದೀರಲ್ಲ. ನೋಡಿ ಆ ದೃಶ್ಯಾವಳಿಯನ್ನ ಯಾವ ರೀತಿಯಾಗಿದೆ. ಅವರ ಗಂಡಸ್ತನ ಅಲ್ಲಿ ತೋರ್ಸಕ್ ಹೋಗಿದ್ದಾರೆ. ಆ ಶಾಸಕ ಏನ್ ಹೇಳ್ತಾರೆ ನೋಡ್ಬೇಕಪ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಟ್ಲೀಸ್ಟ್ ಕ್ಷಮೆಯನ್ನ ಕೋರುವಂತ ಸೌಜನ್ಯ ಉಳಿದಿದೆಯಾ ಅವ್ರಿಗೆ ಅನ್ನೋದನ್ನ ನೋಡ್ಬೇಕು. ಉಮಾಶ್ರೀ ಅವರು ಮಾತನಾಡ್ತಾ ಇದ್ರು, ನಾಚಿಕೆ ಆಗ್ಬೇಕ್ರಿ ಅವ್ರನ್ನ ನಮ್ಮ ಶಾಸಕರು ಅಂತ ಹೇಳ್ಕೊಳ್ಳಿಕ್ಕೆ, ಆ ತೇರದಾಳ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಅವಮಾನ ಆಗುತ್ತೆ ಅಂತ ಮಾತನಾಡ್ತಾ ಇದ್ರು. ನಾವು ಬಿಡೋದಿಲ್ಲ ಇದನ್ನ. ಯಾವ್ಯಾವ ಕಾನೂನು ಹೋರಾಟ ಮಾಡ್ಬೋದು ಮಾಡ್ತೀವಿ, ಪ್ರತಿಭಟನೆಯನ್ನ ಮಾಡ್ತೀವಿ. ಈ ಶಾಸಕನ ವಿರುದ್ಧ ಅಂತ ಮಾತನಾಡ್ತಾ ಇದ್ರು. ನಿಜಕ್ಕೂ ವಿಪರ್ಯಾಸ. ಶಿಸ್ತಿನ ಪಕ್ಷ ಅಂತ ತಮ್ಮ ಬೆನ್ನನ್ನ ತಾವೇ ತೊಟ್ಕೊಳ್ಳುವಂತ ಪಕ್ಷದ ಶಾಸಕ ಮಾಡಿರುವಂತ ವರ್ತನೆಯನ್ನ ನೋಡಿದ್ರೆ ಆ ಪಕ್ಷದ ನಾಯಕರು ಏನು ಹೇಳ್ತಾರೆ ನೋಡ್ಬೇಕು. ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಅವರ ವಿರೋಧಿ ಪಕ್ಷದವರು ಏನಾದರೂ ಮಾತನಾಡಿದ್ರೆ, ಏನಾದರೂ ಮಾಡಿದ್ರೆ ಎತ್ತೆತ್ತು ತೋರಿಸ್ತಾರೆ ಈ ಪಕ್ಷದವರು. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡ್ತಾರೆ ನೋಡ್ಬೇಕು. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಪ್ರತಿಯೊಂದು ಸುದ್ದಿಯ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. news18kannada.com ಲಾಗಿನ್ ಆದ್ರೆ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಸಿಗುತ್ತೆ. ಬಿಜೆಪಿ ಶಾಸಕ ಸಿದ್ದು ಸವದಿಯ ಅಸಭ್ಯ ವರ್ತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದ್ವಿ. ನಮ್ಮ ಮಹಿಳೆಯನ್ನ ಸಿದ್ದು ಸವದಿ ಎಳೆದಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಬಗ್ಗೆ ನಮಗೆ ಗೊತ್ತಿಲ್ಲ. ಇದು
ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರ ಉತ್ತರ. ಜನಪ್ರತಿನಿಧಿಗಳು ಹೊಣೆಗಾರಿಕೆಯಿಂದ ನಡೆದುಕೊಳ್ಳಬೇಕು. ಘಟನೆ ಬಗ್ಗೆ ನನಗಂತೂ ಗೊತ್ತಿಲ್ಲ, ಘಟನೆ ಬಗ್ಗೆ ತಿಳಿದು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಸಿಟಿ ರವಿ ಅವರು. ಸವದಿ ಎಳಿದಾಡದಂತ ವಿಡಿಯೋವನ್ನು ನೋಡಿ ಸರ್, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದ್ ನೋಡಾದ್ಮೇಲಾದ್ರೂ ಮಾತಾಡಿ ಅಂದ್ರೆ ನಿರಾಕರಿಸಿದ್ದಾರೆ ಸಿಟಿ ರವಿ. ಎಕ್ಸ್ಪೆಕ್ಟೆಡ್ ಇದು. ನನಗೆ ಅವರು ಯಾವ ಪಾರ್ಟಿ ಏನೂ ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ಮ ಪಾರ್ಟಿನ ಯಾರೋ ಹೇಗೆ ಎಂಥದ್ದು ಏನು ಗೊತ್ತಿಲ್ಲ, ಹಿನ್ನೆಲೆನೂ ಗೊತ್ತಿರಲ್ಲ. ಹಿಂದೆ ನಿತ್ತು ಮುಂದೆ ನಿತ್ತು ಹಿನ್ನೆಲೆನೂ ಗೊತ್ತಿಲ್ಲದೆ ಇರೋದ್ರಿಂದ ಆ ಹಿನ್ನೆಲೆ ತಿಳ್ಕೊಳ್ಳದೆ ಉದ್ದೇಶ ಕೆಟ್ಟದಿದ್ರೆ ಆಗ ಅದಕ್ಕೆ ಅರ್ಥಗಳು ಬರ್ತವೆ. ಉದ್ದೇಶ ಏನು ಅನ್ನೋದು ನಂಗೆ ಸ್ಪಷ್ಟತೆ ಇಲ್ಲ. ಉದ್ದೇಶ ಯಾವ ಕಾರಣಕ್ಕೆ ಮೈ ಮುಟ್ಟಿದ್ರು ಏನು. ಈಗ ನಮಗೆ ಅಕ್ಕ ತಂಗಿಯರ ಸಂಬಂಧಗಳು ಇಟ್ಕೊಂಡಿರ್ತೀವಿ. ಅಕ್ಕ ತಂಗಿಯರು ನಾವು ಮಾತಾಡ್ಸಲ್ವೇನು, ಪ್ರೀತಿ ಇರೋದಿಲ್ಲ ಏನು, ಇದ್ರ ಹಿನ್ನೆಲೆ ಗೊತ್ತಿಲ್ಲ ಅಲ್ಲ, ನಂಗೆ ಘಟನೆನೇ ಗೊತ್ತಿಲ್ಲರಿ. ನಾನು ಆ ಘಟನೆ ತಿಳ್ಕೊಂಡ್ಮೇಲೆ ನಾನು ಪ್ರತಿಕ್ರಿಯಿಸ್ತೀನಿ. ನನಗೆ ಅವರು ಯಾವ ಪಾರ್ಟಿ ಏನೂ ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ಮ ಪಾರ್ಟಿನ ಯಾರೋ ಹೇಗೆ ಎಂಥದ್ದು ಏನು ಗೊತ್ತಿಲ್ಲ, ಹಿನ್ನೆಲೆನೂ ಗೊತ್ತಿರಲ್ಲ. ಹಿಂದೆ ನಿತ್ತು ಮುಂದೆ ನಿತ್ತು ಹಿನ್ನೆಲೆನೂ ಗೊತ್ತಿಲ್ಲದೆ ಇರೋದ್ರಿಂದ ಆ ಹಿನ್ನೆಲೆ ತಿಳ್ಕೊಳ್ಳದೆ ಉದ್ದೇಶ ಕೆಟ್ಟದಿದ್ರೆ ಆಗ ಅದಕ್ಕೆ ಅರ್ಥಗಳು ಬರ್ತವೆ. ಉದ್ದೇಶ ಏನು ಅನ್ನೋದು ನಂಗೆ ಸ್ಪಷ್ಟತೆ ಇಲ್ಲ. ಉದ್ದೇಶ ಯಾವ ಕಾರಣಕ್ಕೆ ಮೈ ಮುಟ್ಟಿದ್ರು ಏನು. ಈಗ ನಮಗೆ ಅಕ್ಕ ತಂಗಿಯರ ಸಂಬಂಧಗಳು ಇಟ್ಕೊಂಡಿರ್ತೀವಿ. ಅಕ್ಕ ತಂಗಿಯರು ನಾವು ಮಾತಾಡ್ಸಲ್ವೇನು, ಪ್ರೀತಿ ಇರೋದಿಲ್ಲ ಏನು, ಇದ್ರ ಹಿನ್ನೆಲೆ ಗೊತ್ತಿಲ್ಲ ಅಲ್ಲ, ನಂಗೆ ಘಟನೆ ತುಂಬಾ ಜಾಣ್ಮೆಯ ಉತ್ತರವನ್ನ ಕೊಟ್ರು ಸಿಟಿ ರವಿ ಅವರು. ಗೊತ್ತಿಲ್ಲ ಅಂತ. ಯಾಕೆಂದ್ರೆ ಅವ್ರದ್ದೇ ಪಕ್ಷದ ನಾಯಕರಲ್ವಾ. ಅಕಸ್ಮಾತ್ ವಿರೋಧಿ ಪಕ್ಷದ ನಾಯಕರಾಗ್ಬಿಟ್ಟಿದ್ರೆ ನಿನ್ನೆ ಟ್ವೀಟ್ ಮೇಲೆ ಟ್ವೀಟು, ಹೇಳಿಕೆಗಳ ಮೇಲೆ ಹೇಳಿಕೆ, ಪತ್ರಿಕಾ ಹೇಳಿಕೆ ಎಲ್ಲ ಬಿಡುಗಡೆ ಆಗ್ಬಿಟ್ಟಿರೋದು. ಬಟ್ ಅವರದ್ದೇ ಪಕ್ಷದ ನಾಯಕ ಅಲ್ವಾ, ಗೊತ್ತಿಲ್ಲ. ಬೆಣ್ಣೆಲ್ ಕೂದಲು ತೆಗೆಯುವ ರೀತಿಯಲ್ಲಿ ಮಾತನಾಡ್ತಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿಟಿ ರವಿ ಅವರ ಮಾತಿದು. ನಿಮ್ಗೆ ತೋರಿಸ್ತಾ ಇದ್ವಿ. ಮುಜುಗರ ತರ್ತಾ ಇದೆ ಬಿಜೆಪಿ ಪಕ್ಷಕ್ಕೆ. ಏಕೆಂದ್ರೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುತ್ತೆ ಬಿಜೆಪಿ. ಆ ಶಿಸ್ತಿನ ಪಕ್ಷದ ಸೇನಾನಿ ಮಾಡಿರುವಂಥದ್ದು, ಆ ಶಿಸ್ತಿನ ಪಕ್ಷದ ಶಾಸಕ ಮಾಡಿರುವಂತ ವರ್ತನೆ, ಅಸಭ್ಯ ವರ್ತನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಶಾಸಕನ ಬಗ್ಗೆ ನೀವೇ ಮಾತಾಡಿ, ಜನರೇ ನಿರ್ಧಾರವನ್ನ ಮಾಡಬೇಕು. ಏಕೆಂದ್ರೆ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಇವರು, ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಇಳಿತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಯಥಾ ರಾಜ ತಥಾ ಪ್ರಜಾ ಅಂತಾರೆ. ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತೆರೆದಾಳ ಕ್ಷೇತ್ರದಲ್ಲಿ ಅಲ್ಲಿನ ಶಾಸಕನ ರೀತಿಯಲ್ಲಿ ಅಲ್ಲಿನ ಕಾರ್ಯಕರ್ತರು ಕೂಡ ವರ್ತಿಸಿದ್ದಾರೆ. ಮೊದಲು ಕಾರ್ಯಕರ್ತರ ವರ್ತನೆಯನ್ನ ಗಮನಿಸ್ತಾ ಇದ್ದೀರಾ. ಸಿದ್ದು ಸವದಿ ಯಾವ ರೀತಿಯಾಗಿ ವರ್ತಿಸಿದ್ರು, ಅದರ ಜೊತೆಗೆ ಎರಡು ವಿಡಿಯೋ, ಒಂದೇ ಒಂದು ವಿಡಿಯೋ ಅಲ್ಲ, ಎರಡು ವಿಡಿಯೋ ತೋರಿಸ್ತಾ ಇದೀವಿ. ಒಂದು ವಿಡಿಯೋದಲ್ಲಿ ಆ ಒಂದು ಗೇಟ್ ಹತ್ರ, ಆ ಬಾಗಿಲ ಹತ್ರ ಬರ್ತಿದ್ದ ಹಾಗೆ ಆ ಮಹಿಳೆಯನ್ನ ಎಳೆದಾಡಿ, ತಳ್ಳಾಡಿ, ನೂಕಾಡಿ, ಕೆಳಗಡೆ ಬೀಳ್ಸಿ, ಅವ್ರ ಮೇಲೂ ಕೂಡ ತುಳಿದಾಡ್ಬಿಟ್ಟಿದ್ದಾರೆ. ಆ ಲೆವೆಲ್ಗೆ ಇಳ್ದೋಗಿದ್ದಾರೆ. ಅದು ಒಬ್ರು ಮಹಿಳೆ ಆದ್ರೆ, ಮತ್ತೊಬ್ಬರು ಮಹಿಳೆಯನ್ನ ಅಲ್ಲಿ ಆ ಬಿಜೆಪಿ ಕಾರ್ಯಕರ್ತರು ಎತ್ಕೊಂಡು ಹೋಗಿದ್ದಾರೆ. ನೋಡಿ, ಅಲ್ಲಿ ನೋಡಿ, ಆ ದೃಶ್ಯಾವಳಿಗಳು ಕೂಡ ಈಗ ಸ್ಪಷ್ಟವಾಗಿ ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾ ಇದೆ. ಎಂತಹ ಅಸಭ್ಯ ವರ್ತನೆಗೆ ಕಾರಣವಾಗಿದೆ ತೆರೆದಾಳ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ವರ್ತನೆ. ಚೀತು ಅನ್ನುವಂತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶಾಸಕ ಯಾವ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ತೋರಿದ್ದಾರೆ ಅಂತ. ನಮ್ಮ ಮಹಿಳೆಯನ್ನ ಸಿದ್ದು ಸವದಿ ಎಳೆದಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಬಿಜೆಪಿ ಸಂಸ್ಕೃತಿ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಗರಂ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿದ್ದು ಸವದಿ ಅವರ ಅಸಭ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿದ್ದು ಸವದಿ ಅಸಭ್ಯವಾಗಿ ಮಹಿಳೆ ಜೊತೆ ವರ್ತಿಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ಬಿಜೆಪಿ ಸಂಸ್ಕೃತಿ ಹೇಗಿದೆ ಅಂತ ತೋರಿಸಿದಂತ ಆಗ್ತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಗರಂ ಆಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿಯ ಸಂಸ್ಕೃತಿ ಇತ್ತೀಚಿನ ದಿನದಲ್ಲಿ ಬಿಜೆಪಿ
ಏನು ಬೇಕಾದ್ರೂ ಮಾಡ್ಬೋದು, ಯಾರಿಗೇನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ. ಯಾವ ಲೀಡ್ರು, ಯಾವ ಶಾಸಕರು ಯಾರ ಕಂಟ್ರೋಲಲ್ಲೂ ಏನಿಲ್ಲ. ಬೇರೆ ಸಂದರ್ಭದಲ್ಲಿ ಪೊಲೀಸವರು ಸುವಮೋಟೋ ಕೇಸ್ಗಳು ತಗೊಳ್ತಾರೆ. ಇವತ್ತು ಯಾವ ಪೊಲೀಸರು ಪೊಲೀಸ್ ಸಮ್ಮುಖದಲ್ಲೇ ನಡೆದಿದೆ. ಒಂದು ಹೆಣ್ಮಗಳಿಗೆ ಇದಾಗಿದೆ. ನಾನು ಏನು ಮಾಡಬೇಕು ಅಂತ ನಾನು ಮಾತಾಡೋದಿಲ್ಲ. ನಾವು ಇದನ್ನು ವಾಚ್ ಮಾಡ್ತಾ ಇದ್ದೀವಿ, ಏನು ಮಾಡ್ತಾರೆ ಅಂತೇಳಿ. ಎಲ್ಲರ ಎದುರುಗಡೆನೆ ಪೊಲೀಸ್ ಎದುರುಗಡೆನೆ ಹೆಣ್ಮಕ್ಳನ್ನ ಎಳೆದಾಕಿರೋಂಥದ್ದು, ಮೈ ಮುಟ್ಟಿರೋಂಥದ್ದು, ಮಾನಕ್ಕೆ ಹಾನಿ ಮಾಡಿರೋಂಥ ವಿಚಾರ. ಇದು ನಾನು ಮುಖ್ಯಮಂತ್ರಿಗಳಿಗೆ ಬಿಡ್ತೀನಿ. ಬಿಜೆಪಿಯ ಸಂಸ್ಕೃತಿ ಇತ್ತೀಚಿನ ದಿನದಲ್ಲಿ ಬಿಜೆಪಿ ಏನು ಬೇಕಾದ್ರೂ ಮಾಡ್ಬೋದು, ಯಾರಿಗೇನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ. ಯಾವ ಲೀಡ್ರು, ಯಾವ ಶಾಸಕರು ಯಾರ ಕಂಟ್ರೋಲಲ್ಲೂ ಏನಿಲ್ಲ. ಬೇರೆ ಸಂದರ್ಭದಲ್ಲಿ ಪೊಲೀಸವರು ಸುವಮೋಟೋ ಕೇಸ್ಗಳು ತಗೊಳ್ತಾರೆ. ಇವತ್ತು ಯಾವ ಪೊಲೀಸರು ಪೊಲೀಸ್ ಸಮ್ಮುಖದಲ್ಲೇ ನಡೆದಿದೆ. ಒಂದು ಹೆಣ್ಮಗಳಿಗೆ ಇದಾಗಿದೆ. ನಾನು ಏನು ಮಾಡಬೇಕು ಅಂತ ನಾನು ಮಾತಾಡೋದಿಲ್ಲ. ನಾವು ಇದನ್ನು ವಾಚ್ ಮಾಡ್ತಾ ಇದ್ದೀವಿ, ಏನು ಮಾಡ್ತಾರೆ ಅಂತೇಳಿ. ಎಲ್ಲರ ಎದುರುಗಡೆನೆ ಮದುವೆ, ಗೃಹ ಪ್ರವೇಶ, ಸಂಭ್ರಮ, ಸಡಗರವನ್ನೇ ಕಿತ್ತುಕೊಂಡ ಕಾವೇರಿ. ಆ ದುರಂತಕ್ಕೆ ಕಾರಣವಾಗಿದ್ದಾದ್ರೂ ಏನು? ಪ್ರೀ ವೆಡ್ಡಿಂಗ್ ಸಾವು. ಕಳೆದ 2-3 ವರ್ಷಗಳಿಂದಲೂ ಕೂಡ ನೀವು ಗಮನಿಸಿದ್ದೀರಾ, ಈ ವೆಡ್ಡಿಂಗಿಗೂ ಮುನ್ನ ಈ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನುವಂಥದ್ದು ಟ್ರೆಂಡ್ ಆಗಿಬಿಟ್ಟಿದೆ. ಅದು ಯಾವ ರೀತಿಯಾಗಿ ಶುರುವಾಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅವಾಂತರ ಇದೆ ಅನ್ನೋದನ್ನ ತೋರಿಸ್ತೀವಿ. ಈಗ ನದಿಯಲ್ಲಿ ತೆಪ್ಪ ಮುಳುಗಿ ಬಾವಿ ವಧು ಮತ್ತೆ ವರ ಸಾವನ್ನಪ್ಪಿರುವಂಥದ್ದು ಮೈಸೂರಿನ ಟಿ ನರಸೀಪುರದಲ್ಲಿ ನಡೆದಿದ್ದಂತ ಘಟನೆ ಇದು. ಕ್ಯಾತಮಾರನಹಳ್ಳಿಯ ಶಶಿಕಲಾ ಮತ್ತೆ ಚಂದ್ರು ಸಾವನ್ನಪ್ಪಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಇದೇ ತಿಂಗಳು 22ನೇ ತಾರೀಕು ಮದುವೆ ನಿಶ್ಚಯವಾಗಿತ್ತು. ಮದುವೆಗೂ ಮುನ್ನ ಫೋಟೋ ಶೂಟ್ಗೆ ಬಂದಿದ್ರು ಅವರು. ಈ ಸಂದರ್ಭದಲ್ಲಿ ಆಗಿರುವಂತ ಒಂದು ದುರ್ಘಟನೆ, ಕಾವೇರಿ ನದಿಯಲ್ಲಿ ತೆಪ್ಪದಲ್ಲಿ ಫೋಟೋ ಶೂಟ್ ಅನ್ನ ಮಾಡ್ತಾ ಇದ್ರು. ತೆಪ್ಪದಿಂದ ಆಯತಪ್ಪಿ ನದಿಗೆ ಬಿದ್ದಿದ್ದಾರೆ ಶಶಿಕಲಾ ರಕ್ಷಣೆಗೆ ಹೋಗಿ ಚಂದ್ರು ಕೂಡ ನೀರು ಪಾಲಾಗಿದ್ದಾರೆ. ಈಜ್ ಬರಲ್ಲ ಅಂದ್ರೆ ಇಂತಹ ಒಂದು ದುಸ್ಸಾಹಸಕ್ಕೆ ಯಾಕೆ ಕೈ ಹಾಕಿದ್ರೋ ಗೊತ್ತಿಲ್ಲ. ಆದರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಶಶಿಕಲಾ ಮತ್ತೆ ಚಂದ್ರು ಇವರಿಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಅದು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ. ಸೊ ನಿಮಗೆ ತೋರಿಸ್ತೀವಿ ಆ ದೃಶ್ಯಾವಳಿಗಳನ್ನ, ಯಾವ ರೀತಿಯಾಗಿತ್ತು ಈ ಒಂದು ದುರ್ಘಟನೆ, ಯಾವ ರೀತಿಯಾಗಿ ನಡೀತು, ಏನು ಎತ್ತ ಅಂತ. ಯಾಕೆಂದ್ರೆ ಇವರ ಒಂದು ಜೀವವನ್ನೇ ಬಲಿ ಕೊಟ್ಬಿಟ್ಟಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮಾಡ್ಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ವಧುವರ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಇದೇ ತಿಂಗಳ 22ನೇ ತಾರೀಕು ನಡಿಬೇಕಾಗಿತ್ತು ಇವರಿಬ್ಬರ ಮದುವೆ. ಆದ್ರೆ ಅದಕ್ಕೂ ಮುಂಚೆನೆ ಸಾವಿನ ಕದವನ್ನ ತಟ್ಟಿದ್ದಾರೆ. ಕ್ಯಾತಮಾರನಹಳ್ಳಿಯ ಶಶಿಕಲಾ ಮತ್ತೆ ಚಂದ್ರು ಇವರಿಬ್ರು ಕೂಡ ಸಾವನ್ನಪ್ಪಿರುವಂಥದ್ದು. ಇದೇ ತಿಂಗಳ 22ನೇ ತಾರೀಕು ಮದುವೆ ನಿಶ್ಚಯವಾಗಿತ್ತು. ಆದರೆ ಮದುವೆಗೆ ಮುನ್ನ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತ ದುರ್ಘಟನೆ. ತೆಪ್ಪದಲ್ಲಿ ಹೋಗ್ತಾ ಇದ್ದಾರೆ, ಅಂದ್ರೆ ಅಲ್ಲೊಂದು ಕೆರೆ ಇದೆ, ಆ ಕೆರೆಯಲ್ಲಿ ತೆಪ್ಪದಲ್ಲಿ ಹೋಗ್ತಾ ಅವರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಈಗ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನುವಂಥದ್ದು ಯಾವ ರೀತಿಯಾಗಿ ಟ್ರೆಂಡ್ ಆಗಿದೆ ಅಂತ. ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಈಗ ಮದುವೆ ಆಗುವಂಥವ್ರು ಮದುವೆಗೂ ಮುಂಚೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಳ್ತಾರೆ. ಅದೇ ಈಗಿನ ಕಾಲದ ಟ್ರೆಂಡು. ಅದೇ ರೀತಿಯಾಗಿ ಇವರು ಕೂಡ ಮಾಡಲಿಕ್ಕೆ ಹೋಗಿ ಸಾವಿನ ಕದವನ್ನ ತಟ್ಟಿದ್ದಾರೆ, ಸಾವನ್ನಪ್ಪಿದ್ದಾರೆ ಇವರಿಬ್ರು ಕೂಡ. ಅದು ತೆಪ್ಪದಲ್ಲಿ ಹೋಗುವಂತ ಸಂದರ್ಭದಲ್ಲಿ, ಅಲ್ಲಿ ಶೂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಶಶಿಕಲಾ ಆಯತಪ್ಪಿ ಕೆಳಗೆ ಬಿದ್ದಿದ್ದಾಳೆ.
ಆಕೆಯನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಚಂದ್ರು ಮುಂದಾಗಿರುವಂಥದ್ದು. ಆತ ಕೂಡ ಕೆರೆಗೆ ನೆಗೆದಿದ್ದಾನೆ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಈಜ್ ಬರೋದಿಲ್ಲ. ಈಜ್ ಬರ್ದಲೇನೆ ಈ ಒಂದು ದುಸ್ಸಾಹಸಕ್ಕೆ ಇವರು ಕೈ ಹಾಕಿರುವಂಥದ್ದು. ಅದ್ಯಾವನ್ ತಲೆಕೆಟ್ಟವನು ಈ ಐಡಿಯಾ ಕೊಟ್ಟನೋ ಏನೋ ಗೊತ್ತಿಲ್ಲ. ಆ ಫೋಟೋ ಶೂಟ್ ಮಾಡುವಂಥವನೇ ಅಂತ ಕಾಣಿಸುತ್ತೆ. ಫೋಟೋಗ್ರಾಫರೇ ಈ ಒಂದು ತಲೆಕೆಟ್ಟ ಐಡಿಯಾ ಕೊಟ್ಟಿರೋದು ಅಂತ ಕಾಣಿಸುತ್ತೆ. ಅವರಿಬ್ಬರಿಗೂ ಈಜ್ ಬರಲ್ಲ ಅಂತ ಗೊತ್ತಿದ್ರು ಆ ತೆಪ್ಪದಲ್ಲಿ ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡ್ತಾನೆ ಅಂದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅವರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಯಾಕೆಂದ್ರೆ ಆ ಒಂದು ಕುಟುಂಬದ ಭವಿಷ್ಯವಾಗಿದ್ದ ಚಂದ್ರು ಆದ್ರೆ ಈಗ ನೀರು ಪಾಲಾಗಿರುವಂಥದ್ದು. ಸಾವನ್ನಪ್ಪಿದ್ದಾನೆ. ಚಂದ್ರು ಮತ್ತೆ ಶಶಿಕಲಾ ಇನ್ನೇನು ಇದ್ದಿದ್ದಂಥದ್ದು ಜಸ್ಟ್ ಒಂದು ವೀಕ್ ಅಷ್ಟೇ ಬಾಕಿ ಇದ್ದಿದ್ದು ಅವರ ಮದುವೆಗೆ. ಆದರೆ ಅದಕ್ಕೂ ಮುಂಚೆನೆ ಸಾವನ್ನಪ್ಪಿದ್ದಾರೆ. ಇವರಿಬ್ರು ಕೂಡ ಸಾವಿನಲ್ಲಿ ಒಂದಾಗಿದ್ದಾರೆ. ಮದುವೆಗೂ ಮುಂಚೆ ಸಾವಿನಲ್ಲಿ ಒಂದಾಗಿದ್ದಾರೆ. ಅದು ಈ ಒಂದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನ ಮಾಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಎಚ್ಚರದಿಂದಿರಿ. ಎಲ್ಲಾದ್ರೂ ಹೋಗುವಂತ ಸಂದರ್ಭದಲ್ಲಿ ಸುಮ್ಮನೆ ದುಸ್ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ಪ್ರೀ ವೆಡ್ಡಿಂಗ್ ಶೂಟ್ ಅಂತಲ್ಲ, ಕೆಲವರು ಸೆಲ್ಫಿಯನ್ನೆಲ್ಲ ತೆಕ್ಕೊಳ್ಳೋದಕ್ಕೆ ಯಾವುದೋ ಬೆಟ್ಟದ ತುದಿಗೆಲ್ಲ ಹೋಗಿ ನಿಂತ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ. ಪದೇ ಪದೇ ಈ ರೀತಿಯಾದಂಥ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ತಮ್ಮ ಸಾವಿಗೆ ಜೀವಕ್ಕೆ ಕುತ್ತನ್ನ ತಂದುಕೊಳ್ತಾ ಇರುವಂಥದ್ದನ್ನ ನೋಡ್ತಾನೆ ಇದ್ದೀವಿ. ಆ ರೀತಿಯಾದಂಥ ಘಟನೆಗಳು ನಡೀತಾನೆ ಇದ್ದಾವೆ. ನೋಡಿ, ಆ ಜೋಡಿಯನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಈ ಜೋಡಿನೇ ನವೆಂಬರ್ 22ನೇ ತಾರೀಕು ಮದುವೆ ಆಗಬೇಕಾಗಿತ್ತು. ಆದರೆ ಮದುವೆಗೂ ಮುನ್ನನೇ ಸಾವನ್ನಪ್ಪಿದ್ದಾರೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ಫೋಟೋಗಳೆಲ್ಲವೂ ಕೂಡ ಆಗೋಗಿತ್ತು. ಮೋಸ್ಟ್ ಪ್ರಾಬಲಿ ಫೈನಲ್ ಫೋಟೋ ಶೂಟ್ ಮಾಡಿಸ್ತಾ ಇದ್ರು ಅಂತ ಕಾಣಿಸುತ್ತೆ. ತೆಪ್ಪದಲ್ಲಿ ಹೋಗಿ ಅದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ತಾ ಇದ್ರು. ಬಟ್ ಇವರ ಅದೃಷ್ಟ ಚೆನ್ನಾಗಿರ್ಲಿಲ್ಲ, ದುರಾದೃಷ್ಟ, ಸಾವನ್ನಪ್ಪಿದ್ದಾರೆ. ಅಲ್ಲಿ ಏನ್ ಕಾರಣ ಅನ್ನೋದು ಸಾಕಷ್ಟು ಪ್ರಶ್ನೆಗೆ ಗ್ರಾಸವಾಗಿತ್ತು. ಏನ್ ಕಾರಣ ಈ ಒಂದು ಸಾವಿಗೆ? ಆಕೆ ಆಯ ತಪ್ಪಿ ಬೀಳಲಿಕ್ಕೆ ಏನ್ ಕಾರಣ? ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ದಲ್ಲೇ, ಯಾಕೆಂದ್ರೆ ಇವರಿಗೆ ಈಜು ಬರೋದಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಇನ್ನೊಂದು ತೆಪ್ಪದಲ್ಲಿ ಈಜಾಡ್ಲಿಕ್ಕೆ ಬರುವಂತವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆ ಕೆಲಸವನ್ನೂ ಕೂಡ ಮಾಡಿಲ್ಲ. ಈ ಫೋಟೋಗ್ರಾಫರ್ಗೆ ಏನು, ಅವ್ರಿಗೆ ಚೆನ್ನಾಗಿ ತೋರಿಸ್ಬೇಕು, ಅದನ್ನು ಒಟ್ಟಿನಲ್ಲಿ ನಾನು ಮಾಡಬೇಕು. ಆ ಒಂದು ಕಾರಣಕ್ಕೋಸ್ಕರ ಫೋಟೋಗ್ರಾಫರು ಹೋಗಿರ್ತಾನೆ. ಆತನ ಐಡಿಯಾ ಅಂತ ಕಾಣಿಸುತ್ತೆ. ಆ ಐಡಿಯಾ ವರ್ಕೌಟ್ ಮಾಡಕ್ ಹೋಗಿದ್ದಾನೆ. ಬಟ್ ಈಗ ಸಾವಿಗೆ ತಳ್ದಂತ ಆಗ್ಬಿಟ್ಟಿದೆ. ಏನ್ ರೀಸನ್ನು ಇವರ ಸಾವಿಗೆ ಅಂತ ನೋಡೋದಾದ್ರೆ, ಆಯ ತಪ್ಪಿ ಹೇಗ್ ಬಿದ್ರು ಅಂತ ನೋಡೋದಾದ್ರೆ, ಯುವತಿ ಹೀಲ್ಸ್ ಚಪ್ಪಲಿಯನ್ನ ಹಾಕಿದ್ರಿಂದ ಈ ಒಂದು ಅವಘಡ ಸಂಭವಿಸಿದೆ. ತೆಪ್ಪದಲ್ಲಿ ಬ್ಯಾಲೆನ್ಸ್ ಸಿಗದೆ ನೀರಿಗೆ ಬಿದ್ದಿದ್ದಾಳೆ ಶಶಿಕಲಾ. ತುಂಬಾ ಭಾರದ ಡ್ರೆಸ್ ಕೂಡ ಅವಘಡಕ್ಕೆ ಕಾರಣವಾಗಿದೆ. ಯಾಕೆಂದ್ರೆ ತುಂಬಾ ಭಾರ ಇದ್ದಂತ ಸಂದರ್ಭದಲ್ಲಿ ಮೇಲೇಳಲಿಕ್ಕೂ ಕೂಡ ಕಷ್ಟ. ನೆಂದ್ಬಿಟ್ಟು ಆ ಒಂದು ಬಟ್ಟೆ ಕೆಳಗೆ ಹೋಗ್ಬಿಡುತ್ತೆ. ಸೊ ಈಲ್ ಸ್ಲಿಪ್ಪರ್ ಮೇನ್ಲಿ ಡೇಂಜರಸ್. ಯಾಕೆಂದ್ರೆ ತೆಪ್ಪ ಅಲ್ಲಿ ತೂತ ಎಲ್ಲ ಇರುತ್ತೆ. ಆ ತೆಪ್ಪದಲ್ಲಿ ಅಲ್ಲಿ ಹೋಗ್ಬಿಟ್ಟು ಯಾವನಾದ್ರೂ ಈಲ್ ಸ್ಲಿಪ್ಪರ್ ಹಾಕೊಳ್ತಾನ? ಈಲ್ ಸ್ಲಿಪ್ಪರ್ ಹಾಕೊಂಡು ಹೋಗಿದ್ದಾನ. ಅದು ಯಾವನ ಐಡಿಯಾ ಕೊಟ್ಟನೋ ಏನೋ, ಅದನ್ನೇ ಹೇಳ್ತಾ ಇದ್ದೆ. ಫೋಟೋಗ್ರಾಫರ್ ಐಡಿಯಾನೋ ಅಥವಾ ಈ ಜೋಡಿದೆ ಐಡಿಯಾನೋ, ಯಾರು ಫೋಟೋ ಶೂಟನ್ನು ನೋಡ್ಬಿಟ್ಟು ಈ ರೀತಿಯಾಗಿ ಮಾಡೋಣ ಅಂತ ಹೇಳಿದಾರೋ ಏನೋ ಗೊತ್ತಿಲ್ಲ. ಈಲ್ ಸ್ಲಿಪ್ಪರ್ ಹಾಕೊಂಡು ಹೋಗಿದ್ದಾರೆ. ಅಲ್ಲಿ ಆಯ ತಪ್ಪಿ ಬಿದ್ದಿರುವಂಥದ್ದು ಕೆಳಗೆ. ಒಂದು ಫೋಟೋ ಶೂಟ್ ಬೇಕು ಅಂತ ಹೇಳ್ಬಿಟ್ಟು ಇವರು ಒಂದು ತೆಪ್ಪ ಏನ್ ಹೇಳ್ತೀವಿ ಅದರಲ್ಲಿ ಕೂತ್ಕೊಂಡು ಒಂದು ಫೋಟೋ ಶೂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಟೋಟಲಿ 6 ಜನ, ಅಭಿಷೇಕು, ಸೂರ್ಯಪ್ರಕಾಶು, ಕೀರ್ತಿ, ಆಶಾ ಮತ್ತೆ ಇವರಿಬ್ರು ಶಶಿಕಲಾ ಅಂಡ್ ಚಂದ್ರಶೇಖರ್, ಇಷ್ಟು ಜನ ಹೋಗಿರ್ತಾರೆ. ಇವ್ರದ್ದು ಫೋಟೋ ಶೂಟ್ ಟೈಮ್ ನಲ್ಲಿ ಮೂಗಪ್ಪ ಅನ್ನೋರ್ದು ಒಂದು ತೆಪ್ಪದಲ್ಲಿ ಇವ್ರು ಹೋಗ್ಬೇಕಾದ್ರೆ ವೆಯ್ಟ್ ಒಂದು ಕಡೆ ಜಾಸ್ತಿ ಆಗ್ಬಿಟ್ಟು ಇವರಿಬ್ರು ಉಳಿದು ಕೆಳಗೆ ಬಿದ್ದು ಇಬ್ರು ಕೂಡ ಮೃತಪಟ್ಟಿದ್ದಾರೆ. ಈವ್ನಿಂಗ್ ಒಂದು 5:15 ಹಂಗೆ ಇವ್ರದ್ದು ದೇಹಗಳು ಸಿಕ್ಕಿದೆ. ಇವರಿಬ್ಬರೇ ತೆಪ್ಪದಲ್ಲಿ ಬರೋ ತರ ಒಂದು ಇದು ತೆಗಿಲಿಕ್ಕೆ ಹೇಳಿ ಇವರಿಬ್ಬರನ್ನ ಸ್ವಲ್ಪ ದೂರ ಕಳಿಸಿರ್ತಾರೆ. ಒಂದು ಮದುವೆಗೆ ಒಂದು ಫೋಟೋ ಶೂಟ್ ಬೇಕು ಅಂತ ಹೇಳ್ಬಿಟ್ಟು ಇವರು ಒಂದು ತೆಪ್ಪ ಏನ್ ಹೇಳ್ತೀವಿ ಅದರಲ್ಲಿ ಕೂತ್ಕೊಂಡು ಒಂದು ಫೋಟೋ ಶೂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕುರಿತಂತೆ ಮಾತಾಡ್ಲಿಕ್ಕೆ ಕೀರ್ತಿ ಅಂತ ಫೋಟೋಗ್ರಾಫರ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ನೀವೇನಾ ಹೋಗಿದ್ದು? ಹೌದು ಸರ್, ನಾನೇ ಫೋಟೋ ತೆಗಿತಿದ್ದು. ಏನಾಗಿದ್ದು ಅಲ್ಲಿ? ಇಲ್ಲ, ಮೈಸೂರಲ್ಲಿ ಪ್ಯಾಲೇಸ್ ಹತ್ರ ಅಂತ ಬೆಳಿಗ್ಗೆ ತೆಗಿತಿದ್ದು. ತೆಗಿಯೋ ಟೈಮಲ್ಲಿ ಏನಾಯ್ತು ಅಂದ್ರೆ ಸರ್, ಅವ್ರ ಮದುವೆ ಗಂಡರು ಬಂದ್ರು. ಸರ್ ನಾನು ಏನ್ ಮಿಕ್ಕಿದೆ ಎಲ್ಲಿ ಸರ್? ನಾನು ಸರ್ ಪಟ್ನಕ್ಕೆ ಕೊಂಡೋಗ್ಬಿಡುತ್ತೆ ಸರ್ ಅಂದೆ. ಸರ್ ಈಗ ತಲಕಾಡ್ ಕಡೆ ಸೀನರಿ ಎಲ್ಲ ಚೆನ್ನಾಗಿದೆಯಲ್ಲ ಅಂದ್ರು. ಸರ್ ಚೆನ್ನಾಗಿದೆ, ನಿಮ್ ಇಷ್ಟ, ನೀವೆಲ್ಲ ಕರ್ಕೋಯ್ತಲ್ಲ ಬರ್ತೀರಾ ಸರ್, ದುಡ್ಡು ಕೊಡೋದು ನೀವೆಲ್ಲ ಅಂದಿದೆ ಅವ್ರಿಗೆ. ಆಯ್ತು ಸರ್, ತಲಕಾಡಲ್ಲಿ ನಮ್ಗೆ ಹೋಯ್ತು ನಮ್ ರಿಲೇಷನ್ ಇದ್ರು, ಹಂಗೆ ಅಲ್ಲಿಗೂ ಹೋಗ್ಬೇಕು ನಾವು ಒಂಚೂರು, ಹಂಗೆ ಹೋಗಿದ್ದು ಫೋಟೋ ಶೂಟ್ ಮಾಡ್ಕೊಬಾರ್ದು ಅಂತ ಹೇಳಿದ್ರು. ಸರ್ ನಿಮ್ ಇಷ್ಟ ಎಲ್ಲಿ ಕರ್ಕೋಯ್ತಾರೆ. ಆಮೇಲೆ ಹೋಯ್ತಾ ಪ್ಲಾನಿಂಗ್ ಚೇಂಜ್ ಮಾಡಿದ್ರು ಅವರು.
ಮುಡುಕ್ತಾರೆ ಅನ್ಕ ಪ್ಲಾನಿಂಗ್ ಚೇಂಜ್ ಮಾಡೋದು ಐಡಿಯಾ ಕೊಟ್ಟಿದ್ಯಾರು ತೆಪ್ಪದಲ್ಲಿ ಹೋಗೋಣ ಫೋಟೋಗ್ರಫಿ ಮಾಡಿ ಅಂತೆಲ್ಲ? ಅವ್ರೇನು ಮದುವೆ ಗಂಡ ಏನಂದ್ರು ಸರ್ ರೆಸಾರ್ಟ್ ಅಲ್ಲಿ ತೆಗ್ದಿದ್ರ ನೀವು ಅಂದ್ರು ಸರ್ ಕೊರೋನಾಕ್ಕಿಂತ ಮುಂಚೆ 2 ಸರಿ ತೆಗ್ದಿದ್ದೀನಿ ಅಂದೆ. ಅರೆ ಬೋಟ್ ಇತ್ತು ಹೋಗಿ ಬೋಟ್ ಇಲ್ಲ ಅಂದ್ರೆ ತೆಪ್ಪ ಇದೆ ಏನ್ ನೋಡಿದೆ ಸರ್ ಕೇಳದ್ ನೋಡಿದ ಸರ್ ತೆಪ್ಪದಿಂದ ಆ ಕಡೆ ಹೋಗೋದ ಅಂತ ಈಗ ಆ ಕಡೆ ಈಗ ದೇವಸ್ಥಾನದ ದಡದಿಂದ ನೀವೇನ ಹೇಳಿದ್ದು ತೆಪ್ಪದಲ್ಲಿ ಹೋಗೋಣ ಅಂತ? ಇಲ್ಲ ಫಸ್ಟ್ ಅವ್ರು ಹೇಳಿತ್ತು. ಅವರೇ ಹೇಳಿದ್ದ? ಚಂದ್ರು ಫಸ್ಟ್ ಮದುವೆ ಗಂಡಿದಾರಲ್ಲ ಚಂದ್ರು ಚಂದ್ರು ಅವ್ರು ಹೇಳಿತ್ತು. ಆಮೇಲೆ ನಾನು ನಿಮ್ ಇಷ್ಟ ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದೆ. ಅದೇನ್ ಮಾಡಿದ್ರು ಬೋಟಲ್ ನಾನು ಟೈಟನ್ ಅವ್ರು ಮೈಸೂರಲ್ಲಿ ಕೇಳಿದ್ರು ಟೈಟಾನಿಕ್ ಪೋಸ್ಟ್ ಬೇಕು ನನಗೆ ಹಂಗೆ ಅಂತ. ಅಲ್ಲಿ ಹಂಗಿರೋ ಬೋಟ್ ಇತ್ತಲ್ಲ ಬೋಟಲ್ ತಗೊಳ್ಳೋದಂತ ಇದ್ದಿತ್ತು. ಬೋಟಲ್ ಏನ್ ಮಾಡಿದ್ರು ಅಲ್ಲಿ ಇದ್ರಲ್ಲಿ ರೆಸಾರ್ಟ್ ಅವರು ಕೊರೋನಾ ಬಂದಿತ್ತು ಯಾರು ಬಂದ್ಬಿಟ್ಟು ಪರ್ಮಿಷನ್ ಕೊಡ್ಲಿಲ್ಲ. ಆಮೇಲೆ ಹೋಯ್ತಾ ನಾವು ರಿಸರ್ಟ್ ತಗೋದು ಮಳ್ಳಿ ಇದೆ ಅಲ್ಲಿ ಮುಂದೆ ಬಂದ ರಿಸರ್ಟ್ ಪಕ್ಕ ಮಳ್ಳು ತರ ಇದೆ ಒಂಥರ ವೈಟ್ ಗೆ ಎಲ್ಲ ಐತೆ. ಅಲ್ಲೇ ನೀವು ನೋಡಿರ್ಬೋದು ಅನ್ಕೋತೀವಿ ಅಲ್ಲಿ ತಗ್ಗೋ ಬರ್ಬೇಕಾರೆ ಸರ್ ಬೋಟಲ್ ಬಂದು ತಿರ್ಗಾ ಬೋಟ್ ಅವ್ರು ಕೇಳಿದ್ವಿ ತಿರ್ಗಾ ಪರ್ಮಿಷನ್ ಕೊಡ್ಲಿಲ್ಲ ಅವರು. ಆಗಲ್ಲಪ್ಪ ಆಗಕ್ಕಿಲ್ಲಪ್ಪ ಅಂದ್ರೆ ಮದುವೆ ಗಂಡ ಸರ್ ತೆಪ್ಪ ಇದೆ ತೆಪ್ಪ ಅಂದ್ರು. ಸರ್ ನಿಮ್ ಇಷ್ಟ ಒಟ್ನ ಸೇಫ್ಟಿ ಆಗಿ ಅಂತ ಹೇಳಿದೆ. ಅಂದ್ರೆ ಎಷ್ಟಿದ್ವು ತೆಪ್ಪ ಅಲ್ಲಿ? ಅವ್ರಿಗೆ ಮಾತ್ರ ತೆಪ್ಪ ಕೊಟ್ಟಿದ್ದ? ಅವರಿಗೆ ಅಂದ್ರೆ ಬರೀ ತೆಪ್ಪದವ್ರು ಆ ಕಡೆ ಈ ಕಡೆ ಯಾರಿಗೋ ಲೇಡೀಸ್ ಕೆಲಸ ಮಾಡಕ್ ಬರ್ತಾರಲ್ಲ ಸರ್ ಗದ್ದೆ ಕೆಲಸ ಅಂತ ಆತರ ಡ್ರಾಪ್ ಮಾಡಕ್ ಇದ್ದಿತ್ತು. ಸ್ಲಿಪ್ ಆಗಿದ್ದ ಹೇಗೆ? ಸ್ಲಿಪ್ ಆಗಿತ್ತಂದ್ರೆ ಅವ್ರು ದಪ್ಪ ಸ್ಲಿಪ್ಪರ್ ಹಾಕೊಂಡಿದ್ರು ಮೇಡಮ್. ಶೂ ಹಾಕೊಂಡಿದ್ರು, ಹೀಲ್ಸ್ ಹಾಕೊಂಡಿದ್ರು. ನೀವು ನೋಡಿರ್ಬೋದು ಅನ್ಕೋತೀನಿ ಅವ್ರು ಸ್ಪಾಟ್ ಆಗಿದ್ದು. ಹೀಲ್ಸ್ ಎಲ್ಲ ನೋಡಿಲ್ಲ. ಬೇಕಾದ್ರೆ ಅದು ಫೋಟೋಸ್ ಇದೆ ನಾನು ಹತ್ರ ಕಳಿಸ್ಕೊಡ್ತೀನಿ ನಿಮ್ಗೆ. ಓಕೆ ಹೀಲ್ಸ್ ಹಾಕೊಂಡಿದ್ರು ಹಂಗಾದ್ರೆ ಅವರು? ಹುಡುಗನು ಹುಡುಗನು ಒಂದು ಫಾರ್ಮಲ್ಸ್ ಅಲ್ಲಿ ಶೂ ಬರ್ತದೆ ದಪ್ಪದು. ಯಾವ ಪೋಸ್ ಹೇಳಿದ್ರು ನಿಮ್ಗೆ? ಯಾವ ಪೋಸ್ ಅಲ್ಲಿ ಶೂಟ್ ಮಾಡಿ? ಟೈಟಾನಿಕ್ ಪೋಸ್ ಬೇಕು ಅಂತಿದ್ರು ಸರ್. ಅಂದ್ರೆ ಆ ತೆಪ್ಪದ ಮೇಲೆ ಕಾಲಿಡ್ಕೊಂಡು ಇವ್ರು ಫೋಟೋ ಶೂಟ್ ಅವ್ರು ಏನ್ ಮಾಡಿದ್ರು ಫಸ್ಟ್ ಅಂದ್ರೆ ಶೂ ಚಪ್ಪಲಿ ಹಾಕೋ ಕೂತ್ಕೊಂಡ್ರಲ್ಲ ಫಸ್ಟ್ ಸ್ಲಿಪ್ ಆಯ್ತು ಅವ್ರಿಗೆ. ಅವ್ರಿಗೆ ಹೇಳಿದ್ರೆ ಸ್ಲಿಪ್ ಆಯ್ತಿದೆ ಬೇಡ ಕೂತ್ಕೋಬೇಡಿ ಇಲ್ಲ ಸ್ಲಿಪ್ಪರ್ ಬಿಟ್ಬಿಡಿ ಅಂತ ಹೇಳಿದೆ. ಅವ್ರೇನ್ ಮೇಡಮ್ ಏನ್ ಮಾಡಿದ್ರು ಸರ್ ಹೇಳಿದ ಮದ್ದಿಗೆ ಬಂದ್ಬಿಟ್ರು ಅವ್ರು. ಮದ್ವೆ ಗಂಡು ಮದ್ದಿಗೆ ಬನ್ನಿ ಅಂದಷ್ಟು ಮದ್ದಿಗೆ ಬಂದ್ಬಿಟ್ರು ಕುತ್ಕೊಳ್ಳಕ್ ರೆಡಿ ಆಗಿದ್ರು. ಮೇಡಮ್ ಏನ್ ಮಾಡಿದ್ರು ಅಂದ್ರೆ ಕುತ್ಕೊಳ್ಳಿಲ್ಲ ಮತ್ತೆ ಕಾಲ್ನ ಆ ಕಡೆ ಈ ಕಡೆ ಅಗ್ಲ ಮಾಡ್ಬಿಟ್ರಲ್ಲ. ಬತ್ತ ಮದ್ವೆ ಗಂಡು ಕರ್ಕೊಂಡು ತೂದಿಗೆ ಬಂದ್ಬಿಟ್ರು ಅವ್ರು. ಯಾರು ಇರ್ಲಿಲ್ಲ, ಇವ್ರಿಬ್ರೇ ಇದ್ದಿದ್ದು ತೆಪ್ಪದೊಳಗೆ? ತೆಪ್ಪದವ್ರು ಇದ್ರು ಅಲ್ಲಿ. ಅಂದ್ರೆ ತೆಪ್ಪ ಓಡ್ಸೋರ್ ಇದ್ರು? ತೆಪ್ಪ ಓಡ್ಸೋರ್ ಇದ್ರು. ಅದ್ರೊಳಗಿದ್ರ? ತೆಪ್ಪದವ್ರು ಅವರೇ ಓಡಿಸಿದ್ರು ತೆಪ್ಪ ಓಡ್ಸೋರೆ. ಒಟ್ 3 ಜನ ಇದ್ರ ಅದ್ರೊಳಗೆ? ಟೋಟಲ್ 3 ಜನ ಇದ್ರು. ಅದೇನ್ ಮಾಡಿದ್ರು ಮೇಡಮ್ ತುದಿಕ್ ಕಾಲ್ ಹಾಕಿದ್ರಲ್ಲ ಮೇಡಮ್ ಕುತ್ಕೊಳ್ಳಿ ಆಗಲ್ಲ ಮೇಡಮ್ ದಬಾ ಕೊಡ್ತಾ ಕುತ್ಕೊಳ್ಳಿ ಅಂತ ನಾವೆಲ್ಲ ಅವ್ರ ಕಡೆ ಬಂದಿತ್ತು. ಅವ್ರ ತಮ್ಮ ಹೇಳಿದ್ರು, ನಾನ್ ಹೇಳ್ದೆ, ಮತ್ತೆ ಇನ್ನೊಂದು ಹುಡುಗನ ಹೇಳಿದ್ರು. ನಾವು ಹೇಳ್ದಾಗ ಕುತ್ಕೊಳ್ಳಿ ಅಂತ ಮೇಡಮ್ ಕುತ್ಕೊಳ್ದೆ ಏನ್ ಮಾಡಿದ್ರು ಗಾಬರಿಗೆ ಮುಂದಕ್ಕೆ ಬಂದು ತುದಿಗೆ ಬಂದ್ಬಿಟ್ಟು ದಬಾ ಕೊಡ್ತು. ತೆಪ್ಪ ಸಹಿತ ಅದು ತೆಪ್ಪ ಓಡ್ಸೋರ್ ಸಹಿತ ದಬಾ ಕೊಡ್ತು. ಅದೇನು ಅನ್ಕೊಂಡು ತೆಪ್ಪ ಅಲ್ಲೇನು ಆಳೆ ಇಲ್ಲ ಅಂತ ತೆಪ್ಪ ಅವ್ರು ಹೇಳಿದ್ರಲ್ಲ ನನಗೆ. ತೆಪ್ಪವ್ರು ಏನ್ ನಾಕ್ ಫಸ್ಟ್ ತೆಪ್ಪವ್ರು ಕೇಳಿದೆ ಆಳೆ ಇದೆ ಏನು ಅಂತ. ಮಧ್ಯದಲ್ಲಿರೋದು ಈ ಕಡೆ ಏನಿಲ್ಲ ತಲೆ ಕೆಡಿಸ್ಕೊಳಂಗೆ ಅಂತ ಅವ್ರು ಹೇಳಿದ್ರು. ಹಂಗಂದ್ರಲ್ಲ ಅನ್ಬಿಟ್ಟು ಅವ್ರು ಏನ್ ಮಾಡಿದ್ರು ಮದುವೆ ಗಂಡ ಅವ್ರ ಹೆಂಗಂತಾರೆ ಸುಮ್ಗೆ ಆಯ್ತು ಮಾಡಿರ್ತೀವಿ. ಕೇಳಿದ್ರ ಅವ್ರನ್ನ? ಅವ್ರಿಬ್ರು ಈಜ್ ಬರುತ್ತಾ, ಈಜಾಡಕ್ ಕಲ್ತಿದ್ದೀರಾ, ಸ್ವಿಮ್ಮಿಂಗ್ ಬರುತ್ತಾ ಅಂತ ಏನಾದ್ರು ಕೇಳಿದ್ರ? ಇದು ಅದು ರಿಸ್ಕ್ ನನಗೂ ರಿಸ್ಕ್ ಅನಿಸ್ತು. ನಾನು ಈಗ ಕೇಳಿದೆ ಸರ್ಗೆ ಸ್ವಿಮ್ಮಿಂಗ್ ಬರುತ್ತಾ ಸರ್ ನಿಮ್ಗೆ ಅಂತ. ಅವರು ಮೇಡಮ್ ಸರ್ ಅವ್ರು ಬರಲ್ಲ ಮತ್ತೆ ತೆಪ್ಪವ್ರಿಗೆ ನಿಮ್ಗೆ ಸ್ವಿಮ್ಮಿಂಗ್ ಬರುತ್ತಾ ಅಂತ ಕೇಳಿದ್ರೆ ಅವ್ರು 18 ವರ್ಷದಿಂದ ಕೆಲಸ ಮಾಡಿದೀನಿ ಅಂದಿದ್ರು. ಅದ್ರಿಂದ ಅವ್ರು ಈಜ್ ಬರುತ್ತಲ್ಲ ಅನ್ಕೊಂಡೆ. ಅದ್ ಬೇರೆ ಆಮೇಲೆ ಅವ್ರು ನೀರಿಗೆ ಬಿದ್ಮೇಲೆ ಗೊತ್ತಾಯ್ತು ಅವ್ರು ಈಜ್ ಬರಲ್ಲ ಹುಡುಗ ತೆಪ್ಪವ್ರಿಗೆ ಈಜ್ ಬರಲ್ಲ ಅಂತ. ಅವ್ರಿಗೂ ಬರಲ್ಲ? ತೆಪ್ಪದವ್ರಿಗೂ ಬರಲ್ಲ? ಇಲ್ಲ ಸರ್ ತೆಪ್ಪವ್ರಿಗೂ ಬರಲ್ಲ. ಓಡ್ಸೋನ್ಗೂ ಬರಲ್ಲ? ಇಲ್ಲ ಸರ್ ಇಲ್ಲ 18 ವರ್ಷದಿಂದ ಕೆಲಸ ಮಾಡಿದಾರಂತೆ ಅವ್ರಿಗೆ ಈಜ್ ಬರಲ್ವಂತೆ. ಅದೇನಾಯ್ತು ಆಮೇಲೆ ಹುಡುಗನ್ ತಮ್ಮ ಇದಾರಲ್ಲ ಹುಡುಗಿ ತಮ್ಮ ಇದಾರಲ್ಲ ಅವ್ರು ಬಿದ್ರು ನೀರಿಗೆ. ಮತ್ತೆ ಇನ್ನೊಂದು ಹುಡುಗ ನಮ್ ಜೊತೆ ಬಂದಿದ್ರು ಕಾರ್ ಓಡಿಸ್ತಾ ಬಂದಿದ್ರು. ಯಾರಿಗಾದ್ರೂ ಬರುತ್ತಾ? ಹುಡುಗಿ ತಮ್ಮಂಗಾದ್ರೂ ಬರ್ತಿತ್ತಾ ಈಜು? ಅಲ್ಲಿ ಯಾರಿಗೂ ಬಂದ್ರೆ ಸರ್ ಎಷ್ಟು ದೂರ ಇತ್ತು? ನೀವ್ ಎಲ್ಲಿದ್ರಿ? ನೀವು ದಡದಲ್ಲಿದ್ರಾ? ನಾವ್ ದಡದಲ್ಲಿ ಫೋಟೋ ತೆಗೆದಂತ ನಿಂತಿದೆ. ಎಷ್ಟ್ ದೂರ ಇದ್ರ ಅವ್ರು ನಿಮ್ಮಿಂದ? ಒಂದ್ 4 ಇಲ್ಲಿ ನಾವು ನಿಂತಿರೋ ಜಾಗದಿಂದ ಒಂದ್ 4 ಹೆಜ್ಜೆ ಅಷ್ಟೇ. 4 ಹೆಜ್ಜೆ? ದಡದಿಂದ 4 ಹೆಜ್ಜೆ ಅಷ್ಟೇ? ಒಂದ್ 4 ಹೆಜ್ಜೆ ಅಂದ್ರೆ ಒಂದ್ ದೊಡ್ಡ ಹೆಜ್ಜೆ 4 ಹಾಕೋದು ಅಷ್ಟು. ಅಷ್ಟು ಕಡಿಮೆ ಅಂತರದಲ್ಲಿ ಅವ್ರು ಬಿದ್ದು ಸಾವನ್ನಪ್ಪಿದ್ದ? ಹೌದು ಸರ್ ಅಷ್ಟು ಕಡಿಮೆ. ಅಂದ್ರೆ ಅಷ್ಟೊಂದು ಆಳ ಇತ್ತ ಅದು? ಅದೊಂದ್ ಜಾಗದಲ್ಲಿ 60 ಅಡಿ 40 ಅಡಿ ಇತ್ತು. 60ಇಂದ 40 ಅಡಿ ಇತ್ತಂತೆ ಸರ್ ಅಲ್ಲಿ. ಅದೇನಾಯ್ತು ಅಂದ್ರೆ ಅವ್ರಿಗೆ ಬಿದ್ದೋದ್ರಲ್ಲ ಅವ್ರು ತೆಪ್ಪದವ್ರಿಗೆ ಈಜ್ ಬರಲ್ಲ ಗೊತ್ತಾದ ತಕ್ಷಣ ಹುಡುಗರು ಬಿದ್ದು. ಅವ್ರು ನನ್ಗೆ ಹೇಳಿಲ್ಲ ಈಜ್ ಬರಲ್ಲ ಏನು ಅಂತ, ಈಜ್ ಬರುತ್ತೆ ಅಂತ ಹೇಳಿದ್ರು. ಅವ್ರು ಬಿದ್ರು. ಅವ್ರು ಬಿದ್ದ ತಕ್ಷಣ ಎತ್ಕೊಳ್ಳೋದು ಅವ್ರು ಬಿದ್ರು. ಅವ್ರಿಗೂ ಈಜ್ ಬರಲ್ವಂತೆ. ಎಷ್ಟು ವರ್ಷ ಅವ್ರಿಬ್ರಿಗೂ? ಏನ್ ಸರ್? ಹಾಗೆ ಇರಿ ಸಂಪರ್ಕದಲ್ಲಿ. ನಮ್ ಜೊತೆ ಪ್ರತ್ಯಕ್ಷದರ್ಶಿ ಪ್ರಸಾದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸಾದ್, ಏನೇನಾಗಿದ್ದಲ್ಲಿ ನೀವು ನೋಡ್ದಂತೆ? ಸರ್ ಅದು ನಾನು ಇರ್ಲಿಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ. ಅಂದ್ರೆ ನಮ್ಗೆ ಹೇಳಿದ್ದು ಅಲ್ಲಿ ಫೋಟೋ ಶೂಟ್ಗೆ ಅಂತ ಹೋದಾಗ ತೆಪ್ಪ ದಬಾಕೊಂಡು ಅವ್ರು ಒಂದೇ ಸೈಡ್ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗಿಸ್ಬೇಕಾದ್ರೆ ಅಲ್ಲಿ ಇದ್ದಂತವ್ರೆ ಮಾತನಾಡ್ತಿದ್ರು. ಕೀರ್ತಿ ಫೋಟೋಗ್ರಾಫರ್ ಸರ್ ಅವರೇ ಮಾತಾಡ್ತಾ ಇದ್ರು. ಅವರೇ ರಿಸ್ಕ್ ತಗೊಂಡಿದ್ದು, ಅವರೇನೆ ಆ ಜೋಡಿನೇ ರಿಸ್ಕ್ ತಗೊಂಡಿದ್ದು, ಆ ಚಂದ್ರನೇ ರಿಸ್ಕ್ ತಗೊಂಡಿದ್ದು ಅಂತ ಹೇಳ್ತಾ ಇದ್ರು. ಸರ್ ನಮಗೂ ಹೇಳಿದ್ದು. ನಾನ್ ಇರ್ಲಿಲ್ಲ. ಆಮೇಲೆ ನಮ್ಗೆ ನ್ಯೂಸ್ ಗೊತ್ತಾದ ತಕ್ಷಣ ನಾವ್ ಅಲ್ಲಿಗೆ ಹೋದ್ವು.
ಅವಾಗ ಆಲ್ಮೋಸ್ಟ್ ಮುಗ್ದೋಗಿತ್ತಾ? ಅದೇ ಬಾಡಿ ಇನ್ನೂ ಸಿಕ್ಕಿರ್ಲಿಲ್ಲ, ಅವಾಗ ಹೋಗಿದ್ದು ನಾವು. ಬಾಡಿ ತೆಗೆದ್ಮೇಲೆ ಅಲ್ಲೇ ಎಷ್ಟೊತ್ತಾಗಿತ್ತು ನೀವು ಹೋಗೋಷ್ಟರಲ್ಲಿ ಅವ್ರು ಮುಳುಗಿ? ನಿಮ್ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ ಪ್ರಸಾದ್ ಅವರೇ. ಕೀರ್ತಿ, ಹೇಳಿ ಸರ್, ಹೇಳಿ ಸರ್. ಇವರು ಮುಳುಗಿ ಎಷ್ಟೊತ್ತಾದ್ಮೇಲೆ ಅಲ್ಲಿ ಅವ್ರನ್ನ ಬದುಕಿಸುವಂತ ಪ್ರಯತ್ನ ಮಾಡಿದ್ದು ಅಲ್ಲಿದ್ದಂತವ್ರು? ಇಲ್ಲ ಅವ್ರು ಬಿದ್ದ ತಕ್ಷಣ ಹುಡುಗಿ ತಮ್ಮ ಅವರು ಹುಡುಗಿ ದಬಕೊಂಡೆ ಹುಡುಗಿ ತಮ್ಮ ಮತ್ತೆ ಇನ್ನೊಂದು ಹುಡುಗ ಬಿದ್ರು. ಅವ್ರು ಯಾವಾಗ ಈಜ್ ಬರಲ್ಲ ಮುಳುಗಾಡ್ತಿರೋ, ನಾನ್ ಬಿದ್ದೆ ಹುಡುಗರ್ನ ಮತ್ತೆ ತೆಪ್ತವ್ರನ್ನ ತೆಗ್ದಿ ತಿರ್ಗಾಕ್ತೆ. ಅವ್ರಿಬ್ರು ನನ್ನ ಕಾಪಾಡಿದ ತಕ್ಷಣ ಹುಡುಗಿ ಕಾಪಾಡೋದಲ್ಲ, ನಾನು ತಿರುಗಿ ನೋಡಿದ್ರೆ ಹುಡುಗಿ ಮುಳುಗ್ಬಿಟ್ಟಿದ್ರು. ಒಂದ್ಸಲಿ ಬಿದ್ದ ತಕ್ಷಣ ನೀರಿಗೆ ಮತ್ತೆ ಪುಷ್ ಬ್ಯಾಕ್ ಆಗ್ತಾರಲ್ಲ, ಮೇಲೆ ಬರ್ತಾರಲ್ಲ, ಆತರ ಬರ್ಲೇ ಇಲ್ವಾ ಇವರು? ಇಲ್ಲ ಸರ್, ಬಿದ್ದ ತಕ್ಷಣ ಒಂದ್ಸತಿ ಒಂಚೂರ್ ಮೇಕ್ ಬರೀ ಕೈ ಬಿತ್ತು ಅಷ್ಟೇ ಮೇಕ್ಕೆ. ಅವರು ಸ್ವಲ್ಪ ವೆಯ್ಟ್ ಇದ್ರಲ್ಲ, ಮೇಡಮ್ ಅವರು ವೆಯ್ಟ್ ಇದ್ರು, ಸರ್ ಸ್ವಲ್ಪ ಉದ್ದ ಇದ್ರಲ್ಲ, ಚಪ್ಲಿ ಬೇರೆ ವೆಯ್ಟ್ ಇತ್ತು ಏನಾದ್ರು, ಚಪ್ಲಿ ಒಂದೇ ಸತಿ ಬಿದ್ದು ಪುಷ್ ಬ್ಯಾಕ್ ಆಗ್ಲಿಲ್ಲ, ಹಂಗೆ ಬಂದ್ಬಿಟ್ರು ಅವರು. ಒಂಚ ಹಂಗೆ ಹೊಂಡೋಗ್ಬಿಟ್ರೆ ತಕ್ಷಣ ಸೈಡ್ ಹುಡುಕ್ತಲ್ಲಿ ಇರ್ಲಿಲ್ಲ. ಮತ್ತೆ ಅವ್ರ ಹುಡುಗರಿಗೆ ಎತ್ತಿದ ತಕ್ಷಣ ತಿರ್ಗಿ ಬೀಳದ ಅಂತ ನೋಡ್ದೆ ನಾನು. ದಾರ ಬಿತ್ತಿ ಈ ಪಾಪ ಪ್ರಜ್ಞೆ ಕಾಡ್ತಿರುತ್ತಲ್ರಿ ಕೀರ್ತಿ. ಹೌದು ಸರ್, ನಾನು ಪಾಪ ಅವ್ರನ್ನ ಹೇಳ್ದಾರ ನನ್ ಮಾತು ಕೇಳಿಲ್ಲ, ಅವ್ರು ಹೇಳಿದ್ರು ನನ್ ಮಾತು ಕೇಳ್ದೆ ಪಾಪ ಪ್ರಜ್ಞೆ ನಂಗೆ ಇವತ್ತು ಕಟ್ತಿದೆ. ನನಗೆ ಇದು ನಾ ತಾಯಿ ಗಂಡ ಮರ್ಯಾದಂತ ಎಲ್ಲ ಇದು. ಅವ್ರು ನಮ್ಮ ಮಾತು ಕೇಳ್ದೆ ಇರತ್ತಿ ನಮ್ಮ ಮೇಲೆ ಬಂದಿದ್ದಲ್ಲ, ಅದ್ರಿಂದ ಇದ್ ಮಾಡಿದ್ದೆ. ಅದ್ ಬೇರೆ ಅವ್ರು ಟೋಟಲ್ ಅನ್ನು ಸೇರಿಸಿ 6 ಜನ ಸಾಯ್ಬೇಕಾಗಿತ್ತು. ತೆಪ್ಪವ್ರು, ನಾನು, ಅಮ್ಮ, ಇನ್ನೊಂದು ಹುಡುಗ. ನಾನು ಸ್ವಿಮ್ಮಿಂಗ್ ಅಷ್ಟೇ ಸ್ವಿಮ್ಮಿಂಗ್ ಬರೋದಕ್ಕೆ ನಾನು ಅವ್ರ ತಮ್ಮನ್ನು ಅವ್ರನ್ನ ಎತ್ಕೊಂಡು ಬಂದೆ. ತಿರ್ಗಾ ದಾರ ಎಲ್ಲ ಹುಡುಕ್ತೆ ಸರ್, ತೊಂಟು ಕಟ್ಕೊಂಡು ನಾವು ನೀರಿಗೆ ಬಿದ್ದಿ ಹುಡುಗಿನ. ಆದ್ರೆ ಎಷ್ಟಾಯ್ತು ನಮ್ ಕೈ ಬಚಾಯಿಸೋದಂತ ನೋಡ್ದು. ಅಲ್ಲ, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಯಾವತ್ತು ಈ ರೀತಿಯಾಗಿ ರಿಸ್ಕ್ ಅನ್ನ ತಗೊಳ್ಳಕ್ಕೆ ಹೋಗ್ಬೇಡಿ. ಅವ್ರು ಯಾವನ್ ಹೇಳಿದ್ರು ಅಷ್ಟೇ, ತಗೊಳ್ಳಿಕ್ಕೆ ಹೋಗ್ಬೇಡಿ ಈ ರೀತಿಯಾದಂತ ರಿಸ್ಕ್ ಅನ್ನ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಪ್ರೀ ವೆಡ್ಡಿಂಗ್ ಸಾವು ಯಾವ ರೀತಿಯಾಗಿ ಆಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡ್ತಾ ಇದ್ವಿ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಎಚ್ಚರಿಕೆಯಿಂದ ಇರಿ, ಸುಮ್ನೆ ಅನಾಹುತಗಳನ್ನ ಮೈ ಮೇಲೆ ಎಳ್ಕೊಂಬೇಡಿ ಅನ್ನುವ ಒಂದು ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ವಿ. ಇಬ್ಬರನ್ನ ಕಳೆದುಕೊಂಡಂತ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮದುವೆ ಬಳಿಕ ನೂತನ ಮನೆ ಗೃಹ ಪ್ರವೇಶ ಕೂಡ ಇತ್ತು. ಸಂಭ್ರಮವನ್ನೇ ಕಿತ್ತುಕೊಂಡಿದೆ ಈ ಒಂದು ಪ್ರೀ ವೆಡ್ಡಿಂಗ್ ಶೂಟ್. ಅನಾಹುತ ಆದಂತ ಹಿನ್ನೆಲೆಯಲ್ಲಿ ಫೈನಲಿ ಪಶ್ಚಾತ್ತಾಪವನ್ನ ಪಡುವಂಥದ್ದು ಆ ಕುಟುಂಬದವರು. ಅದೇ ಆಗ್ತಾ ಇರೋದು, ಅವರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇವರ ಮದುವೆ ಆಗ್ತಿದ್ದ ಹಾಗೆ ಗೃಹ ಪ್ರವೇಶ ಕೂಡ ಇತ್ತಂತೆ, ಹೊಸ ಮನೆನೂ ಕೂಡ ಕಟ್ಟಿದ್ರಂತೆ. ಇಂಥ ಮಗ ಪ್ರೀತಿ ಮಗ ಸಿಕ್ಕಲ್ಲ. ಇನ್ನು ತಾಯಿ ತಂದರು ಹೆಣ್ಮಕ್ಳು ನೀರ್ಗ ಇನ್ನು ಯಾವುದೇ ಕಾರಣಕ್ಕೂ ಇನ್ನು ಹೆಣ್ಮಕ್ಳ ಫೋಟೋ ಗೀಟ ತೆಗಕ ಮಾಸ್ವಾಮಿ ನಿಮ್ಮ ತಾಯಿ ತಂದೆ ಹಂಗ ಕೈ ಮುಗಿತೀನಿ. ನನ್ನ ಮಗನಿಗಾದೋ ಅನ್ಯಾಯ ಯಾರಿಗೂ ಬೇಡ ತಾಯಿ. ಇನ್ನು ನೀರಿನಲ್ಲಿ ಯಾವುದೇ ಕಾರಣಕ್ಕೂ ಫೋಟೋ, ಇಡೀ ಭಾರತದಲ್ಲಿ ಫೋಟೋ ತೆಗೆಸಕೂಡ್ದು. ಕೈ ಮುಗಿತೀನಿ ಇಡೀ ಕರ್ನಾಟಕ ಜನತೆಗೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ಟಪ್ಪ, ಹೋಗಿ ಬಂದು ಸಾವಿನ ಕದ ತಟ್ಟಿದ್ದಾರೆ ಈ ಜೋಡಿ. ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿಲ್ಲ, ಏನು ಇಲ್ಲ, ಸೀದಾ ಹೋಗಿ ಫೋಟೋ ಶೂಟ್ ನ ಹುಚ್ಚಿಂದ ಇವರು ಸಾವನ್ನ ತಂದ್ಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದರಲ್ಲಿ. ಖಂಡಿತವಾಗಿ ಪೃಥ್ವಿರಾಜ್, ನಮ್ಮ ಆಸೆ ಅಲಂಕಾರಗಳು ನಮಗೆ ಅವಘಡವನ್ನು ತಂದಿರ್ತವೆ ಅನ್ನೋದಕ್ಕೆ ಈ ಒಂದು ದುರಂತವೇ ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ತಲಕಾಡಿನ ಮುಡುಕುತೊರೆಯಲ್ಲಿ ನಡೆದಂಥ ಈ ತೆಪ್ಪ ದುರಂತದಲ್ಲಿ ಇಬ್ಬರು ನವಜೋಡಿಗಳು ಸಾವನ್ನಪ್ಪಿದ್ದಾರೆ. ಮದುವೆಗೆ ಕೇವಲ ಇನ್ನು 10 ದಿನವಷ್ಟೇ ಬಾಕಿ ಇತ್ತು. ನವೆಂಬರ್ 22ಕ್ಕೆ ಅವರಿಬ್ಬರು ಮದುವೆ ಆಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಾಗಿ ಅವರು ತಲಕಾಡಿಗೆ ತೆರಳಿದ್ರು. ತಲಕಾಡಿನ ಸುತ್ತಮುತ್ತ ಸಾಕಷ್ಟು ಫೋಟೋಗಳನ್ನು ತೆಗೆಸಿಕೊಂಡಿದ್ದಂಥ ಅವರು ಕಾವೇರಿ ನದಿಯ ದಡದಲ್ಲಿ ಫೋಟೋ ತೆಗೆಸಿಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ತೆಪ್ಪವನ್ನು ನೋಡಿ ಆಗ ಒಂದು ತೆಪ್ಪದ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸಿಕೊಳ್ಳುವಂಥ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಆದರೆ ಅವರ ತುರ್ತಾದ ಪ್ಲಾನ್ನಿಂದಾಗಿ ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ತಕ್ಷಣ ಅವರು ಫೋಟೋಗ್ರಾಫಿಗಾಗಿ ತೆಪ್ಪದ ಮೇಲೆ ಹೋಗ್ತಾರೆ. ತೆಪ್ಪದ ಮೇಲೆ ನಿಂತುಕೊಂಡಿದ್ದಂಥವರು ಕುಳಿತುಕೊಳ್ಳಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಕಾಲ್ ಸ್ಲಿಪ್ ಆಗಿ ಹೈ ಹೀಲ್ಸ್ ಚಪ್ಪಲಿಯನ್ನು ಹಾಕಿದ್ದಂಥ ಏನು ಯುವತಿ ಇದ್ದಾರೆ ಅವರು ಆಯತಪ್ಪಿ ಕೆಳಗಡೆ ಬಿಡ್ತಾರೆ. ಅವರನ್ನ ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ತೆಪ್ಪ ಸಂಪೂರ್ಣವಾಗಿ ಕಾವೇರಿ ನದಿಗೆ ಮಗುಚ್ಬಿಟ್ಟಿರುತ್ತೆ. ಆದರೆ ಅಲ್ಲಿಂದ ಫೋಟೋಗ್ರಾಫರ್ ಆಗಲಿ ಅಥವಾ ತೆಪ್ಪದ ನಾವಿಕನಾಗಲಿ ದೂರ ಇದ್ದದ್ರಿಂದ ಅವರನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಘಟನೆಯಿಂದ ಮೈಸೂರಿನ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ತೆಪ್ಪದಲ್ಲಿ ಫೋಟೋಶೂಟ್ ಮಾಡುವಂಥದ್ದನ್ನೇ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಜೊತೆಗೆ ತೆಪ್ಪದವನ್ನು ನಡೆಸುವಂಥವ್ರಿಗೂ ಸಹ ಲೈಫ್ ಜಾಕೆಟ್ಗಳನ್ನು ಕೊಡುವಂಥ
ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ನೀರಾವರಿ ಇಲಾಖೆಗೂ ಸಹ ನಾವು ಪತ್ರವನ್ನು ಬರೀತೀವಿ ಅಂತ ಮೈಸೂರಿನ SP ಆದಂಥ ರಿಷಂತ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಯಾರು ಆರೋಪಿಗಳು ಯಾರು ತಪ್ಪಿತಸ್ಥರು ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಫೋಟೋಗ್ರಾಫರ್ ಹೇಳ್ತಾರೆ, ನಾನು ಅವ್ರಿಗೆ ಹೇಳಿದೆ, ಅವ್ರು ನನ್ನ ಮಾತು ಕೇಳಲಿಲ್ಲ ಅಂತ. ಇನ್ನು ತೆಪ್ಪವನ್ನು ನಡೆಸ್ತಾ ಇದ್ದಂತ ಮೂಗಪ್ಪ ಅವ್ರು ಹೇಳ್ತಾರೆ, ಅವರು ನನಗೆ ತೆಪ್ಪವನ್ನು ಕೇಳಿದ್ರು, ನಾನು ಅದನ್ನ ಬಿಟ್ಕೊಟ್ಟಿದ್ದೇನೆ ಅಂತ. ಇನ್ನು ನವಜೋಡಿಗಳು ನಾವು ಫೋಟೋ ತೆಗೆಸ್ಕೊಳ್ಬೇಕಾಗಿತ್ತು, ಅದಕ್ಕಾಗಿ ತೆಪ್ಪವನ್ನ ಬಳಸ್ಕೊಂಡಿದ್ವಿ ಅನ್ನೋ ಒಂದು ಮಾತನ್ನ ಅಂದ್ರೆ ಅದಕ್ಕಿಂತ ಸಾವಿಗಿಂತ ಮುಂಚೆ ಹೇಳ್ತಾರೆ. ಆದ್ರೆ ಇದರಲ್ಲಿ ಯಾರು ತಪ್ಪಿತಸ್ಥರು, ಯಾರು ಇದಕ್ಕೆ ಈ ಘಟನೆಗೆ ಕಾರಣ ಮತ್ತು ಇದಕ್ಕೆ ಯಾರಿಗೆ ಶಿಕ್ಷೆ ಅನ್ನೋ ಒಂದು ಗೊಂದಲ ಒಂದು ಘಟನೆಯಲ್ಲಿ ಚರ್ಚೆಗೆ ಓಕೆ ಓಕೆ ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಕುರಿತಂತೆ ಮಾತಾಡ್ಲಿಕ್ಕೆ ಸುಧಾಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಫೋಟೋಗ್ರಾಫರ್ ಇವರು. ನಮಸ್ಕಾರ ಸುಧಾಕರ್. ನಮಸ್ತೆ, ಹೇಳಿ. ನೋಡ್ತಾ ಇದೀವಿ ಎಂತೆಂತ ದುರಂತಗಳು ನಡೀತವೆ. ಈ ಒಂದು ಫೋಟೋದ ಕೆಲವೊಬ್ರು ಹುಚ್ಚು ಯಾವ ರೀತಿಯಾಗಿ ಮಿತಿ ಮೀರಿರುತ್ತೆ ಅನ್ನೋದಕ್ಕೆ ಇದೆಲ್ಲ ಕೆಲವೊಂದು ಎಕ್ಸಾಂಪಲ್ಗಳು. ಯಾವುದೇ ರೀತಿಯಾದಂತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ದಲ್ಲೇ ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗಿ ಸಾವಿನ ಕದ ತಟ್ಟಿದ್ದಾರೆ, ಸಾವನ್ನಪ್ಪಿದ್ದಾರೆ. ಹೌದು ಸರ್, ಇದು ತುಂಬಾ ತಪ್ಪು ಸರ್. ನನ್ನ ಪ್ರಕಾರ ನಾನು ಹೇಳೋದಿದ್ರೆ, ಇವಾಗ ಮದುವೆ ಅನ್ನೋದು ಒಂದು ತುಂಬಾ ನಮ್ಗೆ ನೆನಪಲ್ಲಿ ಇಟ್ಕೊಳ್ಬೇಕಾದ ಒಂದು ಇವೆಂಟ್. ಅವಾಗ ಫೋಟೋಗ್ರಾಫರ್ ಆದವರು ಅದನ್ನು ತುಂಬಾ ಯಾವುದೇ ರಿಸ್ಕ್ ಇಲ್ಲದೆ ಅವರು ಫೋಟೋಗ್ರಫಿ ಮಾಡ್ಬೇಕು, ಅದು ನಮ್ ಕರ್ತವ್ಯ. ಸೊ ಇವಾಗ ಫೋಟೋಗ್ರಫಿ ತೆಗೆಯೋದು, ನಾವೆಲ್ಲೋ ಒಂದು ಕರ್ಕೊಂಡು ಹೋಗಿದ್ದು, ಎಲ್ಲೆಲ್ಲೋ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ ಇರೋ ಪ್ಲೇಸಿಗೆ ಕರ್ಕೊಂಡು ಹೋಗೋದೇ ತಪ್ಪು ಅಂತ ನನ್ನ ಅಭಿಪ್ರಾಯ. ಸೊ ಇವಾಗ ಫೋಟೋಗ್ರಫಿ ಅನ್ನೋದು ನಾವು ಮೆಮೊರೇಬಲ್ ಆಗಿ ಇಟ್ಕೋಬೇಕು. ಓಕೆ, ಅದೇ ಮೆಮೊರೇಬಲ್ ಇಟ್ಕೊಳ್ಳೋರೇ ಇಲ್ಲ ಅಂದ ತಕ್ಷಣ ಏನಾಗುತ್ತೆ? ಈ ತರ ಇನ್ಸಿಡೆಂಟ್ ತುಂಬಾ ಆಗಿದೆ, ಮುಂಚೆನೂ ಆಗಿದೆ. ಹಾಗಾಗಿ ನಾವು ಆತರ ರಿಸ್ಕ್ ಇರೋ ಪ್ಲೇಸ್ಗೆ ಕರ್ಕೊಂಡು ಹೋಗಿರೋದೇ ತಪ್ಪು ಅಂತ ನನ್ನ ಅಭಿಪ್ರಾಯ. ನೀರಿನ ಜೊತೆ ಎಲ್ಲ ಆಟ ಆಡ್ಲಿಕ್ಕೆ ಹೋಗ್ಬಾರ್ದಿತ್ತು ಇವರಲ್ಲ. ಹೌದು ಹೌದು ಸರ್, ಜೀವನ ಇನ್ನು ಶುರು ಮಾಡ್ಬೇಕಾದಂತವ್ರು ಇಂಥ ಹುಚ್ಚಾಟಕ್ಕೆ ಅಲ್ಲೇ ಜೀವನ ಎಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಹೌದು ಸರ್, ಹೌದು, ಕರೆಕ್ಟ್. ಇವಾಗ ನಾನು ಏನ್ ಹೇಳ್ತೇವೆ, ನಾವು ಇವಾಗ ಪ್ರೀ ವೆಡ್ಡಿಂಗ್ ಆತರ ಫೋಟೋಶೂಟ್ ಗಳನ್ನು ಮಾಡ್ತಾ ಇದ್ದೇವೆ ತುಂಬಾ ವರ್ಷದಿಂದ. ಇವಾಗ ತುಂಬಾ ಕಡೆ ನೋಡ್ತಾ ಇದ್ದೇವೆ, ಇವಾಗ ಒಂದು ಪ್ರೀ ವೆಡ್ಡಿಂಗ್ ಅನ್ನೋದು ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಆದಷ್ಟು ಇವಾಗ ಕೆಲವರು ರೆಸಾರ್ಟ್ ಒಳಗಡೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಇರುತ್ತೆ ಸರ್. ಇವಾಗ ಸುಮಾರು ರೆಸಾರ್ಟ್ ಗಳಿರ್ತೇವೆ, ಕನಕಪುರ ರೋಡ್ ಅಲ್ಲಿ, ನೆಲಮಂಗಲ ಆತರ ಎಲ್ಲ. ಸೊ ಅದೇ ರೀತಿ ಇವಾಗ ನಂದಿ ಹಿಲ್ಸ್ ಅಲ್ಲಿ ನಾವು ಮಾಡ್ತೇವೆ. ಸೊ ನಂದಿ ಇವ್ರಿಗೆ ಸ್ವಿಮ್ಮಿಂಗ್ ಬರುತ್ತೆ, ಆತರ ಎಲ್ಲ ಇದ್ದಾಗ ಬೇಕಿದ್ರೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕ್ಲಿ. ಆದ್ರೆ ಏನೂ ಬರಲ್ಲ, ಅಲ್ಲಿರುವಂತವ್ರಿಗೂ ಯಾರಿಗೂ ಕೂಡ ಸ್ವಿಮ್ಮಿಂಗ್ ಬರಲ್ಲ. ಇಂಥ ಟೈಮಲ್ಲಿ ಇಂಥ ರಿಸ್ಕ್ ಅನ್ನ ತಗೊಂಡು ಯಾಕೆ ಹೋಗ್ಬೇಕಾಗಿತ್ತು? ಹೌದು ಸರ್, ಇದು ತಪ್ಪು. ಫಸ್ಟ್ ಆಫ್ ಆಲ್ ಒಂದು ಕಡೆಯಿಂದ ಫೋಟೋಗ್ರಾಫರ್ದು ತಪ್ಪು ಇದೆ. ಯಾಕಂದ್ರೆ ನಾವು ಅವರನ್ನು ಒಂದು ಫೋಟೋಶೂಟ್ಗೆ ಅಂತ ನಿಲ್ಸಾಗ ಅವರು ಈ ರಿಸ್ಕ್ ಅನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಪ್ಲೇಸ್ ಅನ್ನು ಅವರು ಡಿಸೈಡ್ ಮಾಡ್ಬೇಕು. ಇವಾಗ ಕೆಲವರು ಆನ್ ದಿ ವೇ ರೋಡ್ ಅಲ್ಲಿ ಹೋಗುವಾಗ ಶೂಟ್ ಮಾಡ್ತಾರೆ. ಅವರು ಯಾವ್ದೋ ಒಂದು ಬೆಟ್ಟದ ಹತ್ರ ಎಡ್ಜ್ ಅಲ್ಲಿ ಇರೋ ಪ್ಲೇಸ್ ಅಲ್ಲಿ ಹೋಗಿ ನಿಲ್ಸಿ ಶೂಟ್ ಮಾಡೋದು, ಆತರ ಎಲ್ಲ ರಿಸ್ಕ್ ಫ್ಯಾಕ್ಟರ್ ತಗೋಬಾರ್ದು ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ, ಥ್ಯಾಂಕ್ ಯು ಸುಧಾಕರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.